ಜಯ ಶ್ರೀರಾಮ್. ನಾವು ಬ್ರಹ್ಮಚೈತನ್ಯ ಮಹಾರಾಜರ ಜೀವನ ಚರಿತ್ರೆ ನೋಡ್ತಾ ಇದ್ವಿ. ಅವರ ಜೀವನ ಚರಿತ್ರೆ ನಾವು ನೋಡೋದ್ರಿಂದ ನಾವು ಹೇಗೆ ಸಾಧನೆ ಮಾಡಬೇಕು, ಯಾಕೆಂದ್ರೆ ಅಲ್ಲೆಲ್ಲ ಸಾಧಕರ ವಿಚಾರ ಹೇಳ್ತಾ ಬರ್ತಾರೆ. ಸಾಧಕರು ಹೇಗೆ ನಡ್ಕೊಂಡ್ರು, ನಮಗಿದು ಒಂದು ಕ್ಲೂ, ಒಂದು ಇಂಡಿಕೇಶನ್. ಅವ್ರು ಹೇಗೆ ನಡ್ಕೊಂಡ್ರು ನಾವು ಹಾಗೆ ನಡ್ಕೊಂಡ್ರೆ ನಮಗೆ ಆಧ್ಯಾತ್ಮದ ಮಾರ್ಗದಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೋಸ್ಕರ ಬ್ರಹ್ಮಚೈತನ್ಯ ಮಹಾರಾಜರ ಜೀವನ ಚರಿತ್ರೆ ಪೇಜ್ ನಂಬರ್ 577. ಅದರಲ್ಲಿ ನಾವು ಹಿಂದೆ ಎಲ್ಲ ಮಾಡಾದ್ಮೇಲೆ ಇವತ್ತು ಡಾಕ್ಟರ್ ಕುರ್ತುಕೋಟಿ ಅವ್ರ ವಿಚಾರ ನೋಡಬೇಕಾಗಿದೆ. ಹಿಂದೆ ಕೂಡ ಅವ್ರ ವಿಚಾರ ಸ್ವಲ್ಪ ಬಂದಿತ್ತು. ಇವ್ರು ಯಾರು, ಇವರು ಕೊನೆಗೆ ಹೇಗೆ ಸಾಧನೆ ಮಾಡಿದ್ರು, ಏನಾಯ್ತು ಇವ್ರದ್ದು ಅನ್ನೋದನ್ನು ಅದ್ರ ವಿಚಾರ ಹೇಳ್ತಾರೆ. ನೋಡ್ತಾ ಹೋಗೋಣ. ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ಲೌಕಿಕ ವಿದ್ಯೆಗೆ ಎಷ್ಟು ಮಹತ್ವ ಇರಬೇಕು ಎಂಬುದು ಈ ಡಾಕ್ಟರ್ ಕುರ್ತುಕೋಟಿಯವರ ಉದಾಹರಣೆಯಿಂದ ತಿಳ್ಕೊಬೋದಂತೆ. ನಮ್ಮಲ್ಲಿ ಲೌಕಿಕ ಪಾರಮಾರ್ಥಿಕ ಎರಡು ಇದೆಯಲ್ವಾ. ಜೀವನ ಹೇಗೆ ನಡೆಸಬೇಕು, ನಾವು ಪಾರಮಾರ್ಥದಲ್ಲಿ ಇರಬೇಕಾದ್ರೆ ಜೀವನ ಎಲ್ಲರೂ ನಡೆಸ್ತಾರೆ. ಪ್ರಾಣಿಗಳು ನಡೆಸುತ್ತೆ, ಕಳ್ಳಕಾಕರು ನಡೆಸ್ತಾರೆ. ಅದಲ್ಲ, ಆಧ್ಯಾತ್ಮದಲ್ಲಿ ಇದ್ದುಕೊಂಡು ಪಾರಮಾರ್ಥದನ್ನ ಮಾಡ್ತಾ ಲೌಕಿಕ ಬಿಡಂಗಿಲ್ಲ. ಮದುವೆ ಆಗಿರುತ್ತೆ, ಹೆಂಡತಿ ಮಕ್ಕಳಿರ್ತಾರೆ. ನಾನೇನು ಕೇಳಿಲ್ಲ. ಹೆಂಡತಿ ಮಕ್ಕಳಿರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ. ನಮ್ಮ ಜೀವನಕ್ಕೋಸ್ಕರ ಸಂಪಾದನೆ ಮಾಡಬೇಕು, ರೋಟಿ ಕಪಡ ಮಕಾನ ಆಗಬೇಕು. ಇದನ್ನು ನೋಡಿಕೊಂಡು ನಾವು ಪರಮಾತ್ಮನ ಚಿಂತನೆ ಮಾಡಬೇಕು. ಅದಕ್ಕೆ ಲೌಕಿಕ ಹೇಗೆ ನಡೆಸಬೇಕು ನಾವು ಅನ್ನೋದನ್ನು ಇಲ್ಲಿ ನಮಗೆ ಗೊತ್ತಿದೆ. ಪಾರಮಾರ್ಥ ಬೇಕು, ಮೋಕ್ಷ ಬೇಕು, ದೇವರು ಬೇಕು, ಆನಂದ ಬೇಕು ಅಂತಂದರೆ ಶ್ವೇಚ್ಛ ಪ್ರವೃತ್ತಿ ಬಿಟ್ಬಿಡ್ಬೇಕು. ಶ್ವೇಚ್ಛ ಪ್ರವೃತ್ತಿ ಬಿಟ್ಟು ಈ ದಾರಿಗೆ ಬಂದ ಮೇಲೆ ವ್ಯವಹಾರ ಕೂಡ ಹೇಗೆ ಮಾಡಬೇಕು, ಒಂದು ಧರ್ಮ ಮಾರ್ಗದಲ್ಲಿ ನಡಿಬೇಕು. ಅದಕ್ಕೆ ನಮ್ಮಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ನ್ಯಾಯ, ಧರ್ಮ, ನೀತಿ, ಸುಳ್ಳು ಹೇಳದೆ ಇರೋದು, ಮೋಸ ವಂಚನೆ ಕಪಟ ಇಲ್ಲದೆ ಇರೋದು, ಅಹಂಕಾರ ಇಲ್ಲದೆ ಇರೋದು, ಗರ್ವ ಇಲ್ಲದೆ ಇರೋದು, ಎಲ್ಲರನ್ನು ಸಮತ್ವದಿಂದ ನೋಡೋದು, ಇವುಗಳು ಅಟ್ಲೀಸ್ಟ್ ಲೋಕದಲ್ಲಿ ನಾವು ಇರಬೇಕಾದ್ರೆ ಇವುಗಳನ್ನ ಗಮನಿಸಬೇಕು. ಇದು ಇಂಪಾರ್ಟೆಂಟು. ಜೀವನ ಇದು ವ್ಯವಹಾರ ಬೇರೆ, ಪಾರಮಾರ್ಥ ಬೇರೆ ಅಂದ್ಕೊಂಡು ಜೀವನ ಹೆಂಗೆ ಸಿಕ್ಕಿದ್ರೆ ಹಂಗೆ ಮಾಡೋದು. ಸುಮ್ಮನೆ ಸ್ವಲ್ಪ ಜಪ ಮಾಡಿಬಿಡೋದ, ದೇವ್ರು ಸಿಗೋದಿಲ್ಲ. ಮನೆ ಮುಂದೆ ಬೃಂದಾವನ ಮಾಡೋದಿಲ್ಲ, ಅನಾಚಾರ, ಹಂಗಾಗ್ಬಿಡುತ್ತೆ, ಉಪಯೋಗ ಇಲ್ಲ. ಅದಕ್ಕೆ ಈ ಡಾಕ್ಟರ್ ಕುರ್ತುಕೋಟಿ ಅವರು ಹೇಗೆ ನಡ್ಕೊತಾ ಇದ್ರು, ಇವರಿಗೆ ಸಂತರಿಗೆ ಪಾಂಡಿತ್ಯದ ಮಹತ್ವ ತಿಳಿಯುವುದಿಲ್ಲವೆಂಬುದೇನು ಇಲ್ಲ. ಆದರೆ ಅಲಕ್ಷ್ಯ ವಸ್ತುವಿನಲ್ಲಿ ಚಿತ್ತವನ್ನು ತೊಡಗಿಸುವ ಅಭ್ಯಾಸ ಮಾಡುವಾಗ ದೃಶ್ಯ ವಸ್ತುಗಳ ಜ್ಞಾನ ಹೇಳುವ ಶಾಸ್ತ್ರಗಳು ನಿರರ್ಥಕವಾಗುತ್ತವೆ. ಅದೇ ನಾನು ಏನು ಹೇಳಿದ್ನೋ ಅವುಗಳನ್ನೆಲ್ಲ ಬಿಡ್ತಾ ಬರಬೇಕು. ಅವುಗಳನ್ನ ಬಿಟ್ಟು ಆಧ್ಯಾತ್ಮಕ್ಕೆ ನಮ್ಗೆ ಹೆಂಗಿರಬೇಕು ಹಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು. ನ್ಯಾಯ, ನೀತಿ, ಧರ್ಮ, ಯಮ ನಿಯಮಗಳು ಪಾಲನೆ ಮಾಡೋದು ಇವುಗಳು. ಅದರ ಜೊತೆಗೆ ಜಪ, ಗಿಪ, ಕರ್ಮಯೋಗ, ಸ್ವಾಧ್ಯಾಯ, ಮತ್ತು ಪ್ರವಚನ ಕೇಳೋದು, ಶ್ರವಣ, ಮನನ, ಇವೆಲ್ಲ ಮಂದಕ್ಕಿದ್ದೇ ಇರುತ್ತೆ. ಇವರು ಹುಟ್ಟಿದ್ದು ಧಾರವಾಡ ಜಿಲ್ಲೆಯಲ್ಲಿ. ಅದಕ್ಕೆ ಇದು ಧಾರವಾಡ ಜಿಲ್ಲೆಯಲ್ಲಿ ಕುರ್ತುಕೋಟೆ ಅಂತ ಬರುತ್ತಂತೆ. ಇವ್ರದ್ದು ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಹೊಳೆ ನರಸೀಪುರದವರು, ಅವ್ರ ಮೇಲೆ ಇವ್ರದ್ದು ಪ್ರಭಾವ ಸ್ವಲ್ಪ ಬೀರಿದೆ. ಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಅವರು ಈ ದಾರಿಗೆ ಬರೋದಕ್ಕೆ ಇವರು ಕೂಡ ಒಬ್ಬರು ಕಾರಣರು, ಹಾಗೆ ಅಂತ ಬರ್ಕೊಂತಾರೆ. ಇವರಿಗೆ ಭಾಗವತರು ಅಂತ, ಡಾಕ್ಟರ್ ಕುರ್ತುಕೋಟೆ ಭಾಗವತರು ಅಂತಲೇ ಇವರ ಕರಿತಾ ಇದ್ದಿದ್ದು. ಇವರು ಹುಟ್ಟಿದ್ದು ಕುರ್ತುಕೋಟೆಯಲ್ಲಿ, ಧಾರವಾಡ. ಇವರಿಗೆ ಮಹಾರಾಜರು ಭಾಗವತರು ಅಂತ ಹೆಸರು ಕೊಟ್ಟಿದ್ರು. ಯಾಕೆ? ಇವರು ಪೂರ್ವಾಶ್ರಮದ ಹೆಸರು ಲಿಂಗೇಶ್. ನಮ್ಗೆ ಅದಷ್ಟು ಇಂಪಾರ್ಟೆಂಟ್ ಇಲ್ಲ. ಬಾಲ್ಯದಲ್ಲಿ ಸಂಸ್ಕೃತದ ವಿಶೇಷ ಅಭಿರುಚಿ ಇತ್ತು ಇವರಿಗೆ. ಸಂಸ್ಕೃತ ಕಲ್ತಿದ್ರು. ಅದಕ್ಕೋಸ್ಕರ ಇವರಿಗೆ ವಿದ್ಯಾಭೂಷಣ ಅನ್ನೋ ಒಂದು ಪದವಿ ಕೂಡ ಪ್ರಾಪ್ತಿ ಆಯಿತು.
ಅದಕ್ಕೋಸ್ಕರ ಮಹಾರಾಜರು ಇವರನ್ನ ಭಾಗವತರು ಅಂತ ಕರಿತಾ ಇದ್ರು. ಸೊ ಹಾಗಾಗಿ ಮತ್ತೆ ಇವರಿಗೆ ಅಮೇರಿಕನ್ ಸೊಸೈಟಿಯವರು ಒಂದು ಡಾಕ್ಟ್ರೇಟ್ ಪದವಿ ಕೊಟ್ಟಿದ್ರು. ಇವರು ಡಾಕ್ಟರ್ ಅಂದರೆ ನಮ್ಮ ಥರ ಡಾಕ್ಟ್ರು ಕಾಯಿಲೆ ವಾಸಿ ಮಾಡೋ ಡಾಕ್ಟರ್ ಅಲ್ಲ, PhD ಡಾಕ್ಟ್ರೇಟ್ ಅಂತೀವಲ್ಲ ಹಾಗೆ. ಅದಕ್ಕೋಸ್ಕರ ಇವರನ್ನ ಡಾಕ್ಟರ್ ಭಾಗವತ ಕುರ್ತುಕೋಟಿ ಭಾಗವತರು ಅಂತಾನೆ ಫೇಮಸ್. ಇವರು ಹೇಗೆ ಇಂಟ್ರೊಡ್ಯೂಸ್ ಆದ್ರು ಮಹಾರಾಜರಿಗೆ? ಬ್ರಹ್ಮಾನಂದರು, ನಮ್ಮ ಕರ್ನಾಟಕದ ಬ್ರಹ್ಮಚೈತನ್ಯರು ಅಂತ ಕರಿತೀನಲ್ಲ, ಬ್ರಹ್ಮಾನಂದರು, ಅವ್ರ ಜೀವನ ಚರಿತ್ರೆ ನೋಡಿದ್ದಾಯ್ತು ನಾವು. ಅವರ ಒಂದು ಇನ್ಫ್ಲೂಯೆನ್ಸ್ ಇಂದ ಇವರು ಮಹಾರಾಜರ ಹತ್ರ ಬಂದರು. ಕೊನೆಯ ಗಳಿಗೆಯಲ್ಲಿ 8 ರಿಂದ 10 ವರ್ಷಗಳ ಕಾಲ ಮಹಾರಾಜರ ಜೊತೆಯಲ್ಲೇ ಇದ್ದುಕೊಂಡು ಕೊನೆಯವರೆಗೂ ಸೇವೆ ಮಾಡಿದವರು ಇವರು. ಮತ್ತೆ ಇವರು ಮಹಾರಾಜರು ಕರಿತಾ ಇದ್ರಂತೆ ಇವ್ರನ್ನ ವೈದಿಕ ಕಾಲದಲ್ಲಿ ಶಿಷ್ಯನು ಋಷಿಗಳ ಹೇಗೆ ಸೇವೆ ಮಾಡಬೇಕು ಅನ್ನೋದು ಇವರಿಂದ ಕಲಿಬೇಕು ಅಂತ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ, ವೇದದ ಕಾಲದಲ್ಲಿ ಶಿಷ್ಯನು ಋಷಿಗಳ ಸೇವೆ ಹೇಗೆ ಮಾಡಬೇಕು ಅನ್ನೋದು ಇವ್ರು ಮಾಡ್ತಾ ಇದ್ರು ಹಾಗೆ ಅಂತ ಮಹಾರಾಜರು ಹೊಗಳ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಗುರು ಆರಾಧನೆ ಅಂತ ಮಾಡಿದಾಗ ಅದರಲ್ಲಿ ನಾವು 4 ನೋಡಿದ್ವಿ. ಒಂದು ಸ್ಥಳ ಸೇವೆ, ಅಂಗ ಸೇವೆ, ಮನಸ್ಸಿನ ಸೇವೆ, ಮಾನಸಿಕ ಸೇವೆ ಮತ್ತೆ ಆಧ್ಯಾತ್ಮಿಕ ಸೇವೆ. ಈ ಸ್ಥಳ ಸೇವೆ, ಅಂಗ ಸೇವೆ ಇವರಿಂದ ಕಲಿಬೇಕು. ನೋಡಿ ಹೇಗೆ ಮಾಡ್ತಾ ಇದ್ರು ಅಂತನ್ನೋದು. ಮಹಾರಾಜರು ಹೇಳಕ್ ಮೊದಲೇ ಇವರು ಎದ್ದು ಬಿಟ್ಟು ಬಾಗಿಲ ಹತ್ರ ನಿಂತ್ಕೊಂಡು ಜಪ ಮಾಡ್ಕೊಂಡು ನಿಂತ್ಕೊತಾ ಇದ್ರಂತೆ. PhD, ಸಂಸ್ಕೃತ್ ಚೆನ್ನಾಗಿ ಗೊತ್ತಿದೆ, ಎಲ್ಲ ವೇದಗಳು ಗೊತ್ತು, ಉಪನಿಷತ್ತುಗಳು ಗೊತ್ತು, ಆದರೂ ಮುಕ್ತರಾಗಿರಲಿಲ್ಲ. ಅವರು ಮಹಾರಾಜರ ಹತ್ರ ಹೀಗಿರ್ತಾ ಇದ್ರು. ಅಲ್ಲಿ ಜಪ ಮಾಡಿಕೊಂಡು ಬೆಳಗ್ಗೆ ಎದ್ದು ಅವ್ರು ಹೇಳಕ್ ಮೊದಲೇ ಸ್ನಾನ ಮಾಡಿ ಮಡಿಮೈಲಿಗೆ ಅವರಲ್ಲಿ ಇದ್ದುಕೊಂಡು ಅಲ್ಲಿ ಬಾಗ್ಲ ಹತ್ರ ಕಾಯ್ಕೊಂಡು ಮಹಾರಾಜರು ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೊಂಡು ಜಪ ಮಾಡ್ಕೊಂಡು ನಿಂತ್ಕೊತಾ ಇದ್ರಂತೆ. ಮಹಾರಾಜರು ಲೋಕ ಸಂಗ್ರಹ ಅಪಾರವಾಗಿರ್ತಾ ಇತ್ತು. ಇವ್ರ ಕಡೆಗೆ ಅನೇಕ ಜನರು ಬರ್ತಾ ಇದ್ರು, ರಾತ್ರಿ ಮಲ್ಗದ್ ಲೇಟ್ ಆಗ್ತಾ ಇತ್ತು, ಎಲ್ಲ ನೋಡಿದ್ದೀವಿ. ಮತ್ತೆ ಅವ್ರ ಹತ್ರ ಬಂದ್ರೆ ಬೇಕಾದಷ್ಟು ಜನ ಪ್ರಶ್ನೆಗಳು ಕೇಳ್ತಾ ಇದ್ರು. ಅದಕ್ಕೆಲ್ಲ ಮಹಾರಾಜರು ಸರಳವಾಗಿ ಉತ್ತರ ಕೊಡ್ತಾ ಇದ್ರು. ಇವ್ರಿಗೆ ಬೇಕಾದಷ್ಟು ಪ್ರಶ್ನೆಗಳು ಇವ್ರು ಹೆಂಗ್ ಉತ್ತರ ಕೊಡ್ತಾರೆ, ಯಾಕೆ ಅಂದ್ರೆ ಇವರು ಪಂಡಿತರು, ಇವರು ಹೇಗೆ ಅದಕ್ಕೆ ಹೊಂದುತ್ತೆ ಅನ್ನೋದನ್ನ ಮೇಲ್ಕ್ ಹಾಕ್ತಾ ಇದ್ರಂತೆ. ಇವರು ಸೇವೆ ಮಾಡಿದ್ ನೋಡಿ ಮಹಾರಾಜರು ಒಂದ್ಸಾರಿ ಇವರಿಗೆ ನೀನ್ ಏನ್ ಬೇಕು ಅಂತ ಕೇಳ್ತಾರೆ. ನನ್ಗೆ ಯಾಕೆ ಇಷ್ಟೊಂದು ಸೇವೆ ಮಾಡ್ತೀಯ ನೀನು ಅಂತ. ಏನೂ ಮಾತಾಡೋದಿಲ್ಲ ಇವರು. ಅದಕ್ಕೆ ಇವರು ಹೇಳ್ತಾರೆ, ನನಗೆ ಸಮಾಧಿಯ ಅನುಭವ ಬೇಕು ಅಂತ ಕೇಳ್ತಾರೆ. ಮಹಾರಾಜರು ಆಗ್ಲಿ ಅಂತ ಹೇಳಿ 40 ದಿವಸ ಅನುಷ್ಠಾನ ಮಾಡೋದಕ್ಕೆ ಹೇಳ್ತಾರೆ ಅವ್ರಿಗೆ. ಅಂದ್ರೆ ನಿಶ್ಚಿತ ಸಂಖ್ಯೆ ಜಪ ಮಾಡೋದಕ್ಕೆ ಹೇಳ್ತಾರೆ. ಆ ಅನುಷ್ಠಾನ ಪೂರ್ಣ ಆಗೋದಕ್ಕೆ 1 ದಿವಸ ಇದ್ದಂಗೆ ಮಹಾರಾಜರು ಇವ್ರನ್ನ ಕರೀತಾರೆ. ಆಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಕೂಡ್ಲೆ ಅವ್ರ ತಲೆ ಮೇಲೆ ಕೈ ಇಡ್ತಾರೆ. ಕುರ್ತುಕೋಟಿಯವರಿಗೆ ಸಮಾಧಿ ಬಂದ್ಬಿಡುತ್ತೆ. 1 ಗಂಟೆ ಮೇಲೆ ಸಮಾಧಿ ಇಳಿಯುತ್ತೆ. ನೋಡಿ, ಸಮಾಧಿ ಆಗ್ಬಿಟ್ರೆ ಮುಕ್ತರಾಗ್ತಾರೆ ಅಂತಾರಲ್ಲ, ಅಲ್ಲ. ಆಗ ಮಹಾರಾಜರು ನಿಮ್ಗೆ ಏನ್ ಅನ್ನಿಸ್ತು ಅಂದ್ರಂತೆ ಸಮಾಧಿ ಇಳಿದ ಮೇಲೆ. ಅವ್ರು ಹೇಳಿದ್ರು, ನಾನು ಬಹಳ ಆನಂದದಿದ್ದಲ್ಲಿದ್ದೇನು, ವ್ಯರ್ಥವಾಗಿ ಈ ಅವಸ್ಥೆಯಿಂದ ಕೆಳಗೆ ಬಂದೇನು ಅಂತ ಅಂದ್ರಂತೆ. ಅದಕ್ಕೆ ಮಹಾರಾಜರು ಹೇಳಿದ್ರು, ಕೆಳಗೆ ಬಂದೇನು ಅಲ್ಲ, ಬರ್ಬೇಕಾಯ್ತು. ಅಂತ ಹೇಳ್ತಾರೆ. ನಮ್ಮ ಇಂಡಿಯಾದಲ್ಲಿ ನೋಡಿ ಹೆಂಗಿರುತ್ತೆ ಗಲಾಟೆ ಅನ್ನೋದು. ಅಮೇರಿಕಾದಲ್ಲಿ ಒಂದು ಗಲಾಟೆ ಇರಲ್ಲ. 1 ನಿಮಿಷ.
ಅಮೇರಿಕಾದಿಂದ ಇಲ್ಲಿಗೆ ಬಂದ್ಬಿಟ್ರೆ ಹೆಂಗನ್ಸುತ್ತೆ ಗೊತ್ತಾ? ಜಾತ್ರೆನಲ್ಲಿದ್ದಂಗೆ ಅನ್ಸುತ್ತೆ. ಹೇಳಬೇಕು ಅಂದ್ರೆ ನಮ್ಮನೆ ಡೆಡ್ ಎಂಡು, ಇಲ್ಲಿ ಯಾರೂ ಬರೋದಿಲ್ಲ. ಆದರೂ ನನಗಿಲ್ಲೇ ಜಾತ್ರೆ ಅಂತ ಅನಿಸುತ್ತೆ. ಅಮೇರಿಕಾದಲ್ಲಿ ಒಂದು ಸ್ವಲ್ಪ ಬೆಳಿಗ್ಗೆ ಹೊತ್ತಾಗಲಿ, ಸಾಯಂಕಾಲದ ಹೊತ್ತಾಗಲಿ, ರಾತ್ರಿ ಹೊತ್ತಾಗಲಿ ಒಂದು ಗಲಾಟೆ ಅಲ್ಲ, ಜಾತ್ರೆಲ್ಲೇ ಸಾಧನೆ ಮಾಡ್ಬೇಕು ಡಾಕ್ಟ್ರೆ. ಅಸರೇ ಬೇರೆ ದಾರಿ ಇಲ್ಲ. ಜಾತ್ರೆ ಬಿಟ್ರೆ ಇನ್ನೆಲ್ಲ ಹೋಗ್ತೀರಾ? ಎಲ್ಲೂ ಹೋಗಂಗಿಲ್ಲ. ಅದಕ್ಕೆ ಆಶ್ರಮಕ್ಕೆ ಹೋಗ್ಬೇಕು ಅಂತ ಅನ್ನೋದು ಇರೋದ್ರಲ್ಲಿ ನಮ್ಮ ಆಶ್ರಮದಲ್ಲಿ ಫಾರ್ ಬೆಟ್ರು. ಅಲ್ಲೂ ಮನೆಗೇನೆ ಕಟ್ತಾ ಇರ್ತಾರೆ. ಇರಲಿ, ಇದೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಸಮಾಧಿ ಇಳಿತು. ಅದಕ್ಕೆ ಹೇಳ್ತಾರೆ, ಬಂದದ್ದಲ್ಲ ಬರಬೇಕಾಯಿತು. ಅದರ ಅರ್ಥ ಏನು? ಪುಣ್ಯಾಂಶ ಕಡಿಮೆ ಇತ್ತು, ಅದಕ್ಕೆ ಬೇಗ ಬಂದಿತ್ತು. ನೋಡಿ, ಸಮಾಧಿಯಲ್ಲಿ ಇರಬೇಕಾದ್ರೂ ಆ ಪುಣ್ಯಾಂಶ ಇರುತ್ತೆ, ಅಲ್ಲಿ ಮುಕ್ತರೇನಾಗೋದಿಲ್ಲ. ಇವ್ರ ಕೊನೆವರೆಗೂ ಮುಕ್ತರ ಆಗೋದೂ ಇಲ್ಲ. ಮಹಾರಾಜರ ಜೊತೆಯಲ್ಲಿ 9 ವರ್ಷಗಳ ಕಾಲ ಸೇವೆ ಮಾಡಿಕೊಂಡಿದ್ದು, ಅಖಂಡವಾಗಿ ಜಪ ಮಾಡಿ, ತತ್ವ ಗೊತ್ತಿದ್ದು, ಶಾಸ್ತ್ರ ವಿಚಾರ ಗೊತ್ತಿದ್ದು, ವೇದಗಳು ಗೊತ್ತು, ವೇದಾಂಗ ಗೊತ್ತು, ಡಾಕ್ಟ್ರೇಟ್ ಆಗಿತ್ತು, ಪ್ರತಿಯೊಂದು ಗೊತ್ತಿತ್ತು. ಯಾಕಾಗಲಿಲ್ಲ? ನಾವು ಪ್ರಶ್ನೆ ಹಾಕೋಬೇಕು. ಇದು ಯಾರಿಗೆ ಮೋಕ್ಷ ಬೇಕು, ದೇವರು ಬೇಕು ಅನ್ಸುತ್ತಾ ಅವ್ರು ಯೋಚನೆ ಮಾಡ್ತಾರೆ. ಹೀಗಿದ್ರೆ ಇಷ್ಟು ಆಳವಾಗಿ ಯಾರು ಯೋಚನೆ ಮಾಡಕ್ಕೆ ಹೋಗಲ್ಲ. ಅಲ್ಲಿಗೆ ಅದಕ್ಕೆ ಹೇಳ್ತಾರೆ, ಇನ್ನೂ ಬಹಳಷ್ಟು ಸಾಧನೆಯ ಅಂದರೆ ನಾಮಸ್ಮರಣೆ ಅವಶ್ಯಕತೆ ಇರುತ್ತೆ ಅಂದರಂತೆ ಕುರ್ತಕೋಟೆಯವರಿಗೆ. ನಿಜವಾಗಿಯೂ ಮನಪೂರ್ವಕ ಶ್ರೀ ಮಹಾರಾಜರ ಸೇವೆ ಮಾಡಿದರು. ಮಹಾರಾಜರು ದೇಹ ಬಿಡೋದಕ್ಕಿಂತ 4 ದಿವಸ ಮುಂಚೆ ಮಹಾರಾಜರು ಕಣ್ಣಲ್ಲಿ ನೀರು ಬಂತಂತೆ. ಹಂಗೆ ಸೇವೆ ಮಾಡ್ತಾ ಇದ್ರಂತಿವರು. ಅವ್ರು ಹೇಳ್ತಾರೆ ಅವಾಗ, ನನಗೆ ಯಾಕೆ ಇಷ್ಟೊಂದು ಸೇವೆ ಮಾಡ್ತೀಯ ನೀನು ಅಂತ. ಮಹಾರಾಜರ ಕಣ್ಣಲ್ಲಿ ನೀರು ಹಾಕ್ಕೊಂಡು ಲೆಕ್ಕ ಹಾಕ್ಕೊಳ್ಳಿ, ಇನ್ನು ಹೆಂಗೆ ಸೇವೆ ಮಾಡಿರ್ಬೇಕು ಇವರು. ಇಷ್ಟು ಸೇವೆಯನ್ನು ಯಾಕಪ್ಪ ಮಾಡ್ತೀಯ ನನಗೆ ಅಂತ ಕೇಳಿದ್ರಂತೆ. ಕುರ್ತಿಕೋಟೆಯವ್ರಿಗೆ ಏನೂ ಮಾತಾಡ್ಲಿಲ್ವಂತೆ, ತಲೆ ಬಗ್ಗಿಸ್ಕೊಂಡು ನಿಂತಿದ್ರಂತೆ. ಕೊನೆಗೆ ಅವರು ಊರಿಗೆ ಹೋದ ಮೇಲೆ ಮಹಾರಾಜರಿನ 4 ದಿವಸಕ್ಕೆ ದೇಹ ಬಿಡ್ತಾರೆ ಅಂದರೆ ಅವ್ರನ್ನ ಊರಿಗೆ ಕಳಿಸ್ತಾರೆ, ಹೋಗಿ ಅಂತ. ಊರಿಗೆ ಹೋಗ್ತಾರೆ. ಮಹಾರಾಜರು ಇನ್ನೂ ಬದುಕಿರ್ತಾರೆ. ಅದಾದಮೇಲೆ 4 ದಿವಸಕ್ಕೇನೋ ದೇಹ ಬಿಡೋದು. ಆವಾಗ ಮಹಾರಾಜರು ಇವರಿಗೆ ಸೇವೆಯ ಕ್ಷೀರಸಾಗರ ಅಂತ ಇವ್ರನ್ನ ಕರೀತಾರೆ. ಭಾಗವತರು ಅಂತ ಕರೆದ್ರು, ಸೇವೆಯ ಕ್ಷೀರಸಾಗರ ಅಂತ ನಾವು ಕರೆದ್ರು. ಕೊನೆಯ 9 ವರ್ಷಗಳ ಕಾಲ ಮಹಾರಾಜರ ಜೊತೆಯಲ್ಲಿ ಸತತವಾಗಿದ್ದವರು. ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿವರೆಗೂ ಅವ್ರ ಜೊತೆಯಲ್ಲಿ ಇದ್ಕೊಂಡು ಸೇವೆ ಮಾಡಿದಂಥ ಮಹಾತ್ಮರಿವರು. ಇವ್ರಿಗೂ ಮೋಕ್ಷ ಆಗಲಿಲ್ಲ. ಯಾತಕ್ಕೆ? ಮಹಾರಾಜರೇ ಹೇಳ್ತಾರೆ, ಆದರೆ ತಾನು ಯಾರೋ ಹಾಗೆ ಆಗಬೇಕು ಅಂತ ಕಾಮನೆಯಿಂದ ಕೆಟ್ಟು ಹೋದ ಅಂತ. ಈ ಕುರ್ತಕೋಟೆ ಡಾಕ್ಟರ್ ಇದ್ರಲ್ವಾ, ಇವರು ನಾನು ವಿವೇಕಾನಂದರ ಆಗಬೇಕು ಅಂತ ಆಸೆ ಇತ್ತಂತೆ. ಮಹಾರಾಜರು ನನ್ನ ಮಾಡ್ತಾರೆ ವಿವೇಕಾನಂದರು ಅಂತ. ಇಲ್ಲಿ ಯಾವತ್ತೂ ನಾವು ಬೇರೆಯವ್ರ ಥರ ಆಗಬೇಕು ಅಂತ ನೋಡಕ್ಕೆ ಹೋಗ್ಬಾರ್ದು. ನನ್ನ ಹಾಗೆ ನಾನು ಇರಬೇಕು, ಅದು ಇಂಪಾರ್ಟೆಂಟು. ನಿಜ, ನಾವು ನಿಮ್ಮ ಹೀರೋ ಆಗಿ ಮಾಡ್ಕೊಳ್ಳಿ, ವಿವೇಕಾನಂದರನ್ನ ನಿಮ್ಮ ಹೀರೋ ಆಗಿ ಮಾಡ್ಕೊಳ್ಳಿ, ರಮಣ ಮಹರ್ಷಿಗಳನ್ನ ಮಾಡ್ಕೊಳ್ಳಿ, ಎಲ್ಲರನ್ನೂ ಮಾಡ್ಕೊಳ್ಳಿ, ಇಲ್ಲ ಅಂತಲ್ಲ. ಆದರೆ ನಾವು ಹೇಗಿರ್ತೀವೋ ಹಾಗಿರ್ತೀವಿ, ಅದಲ್ಲ ಮುಖ್ಯ. ನಾವು ಇವ್ರಂಗೆ ಆಗಬೇಕು, ಅವ್ರಂಗೆ ಆಗಬೇಕು. ಇವಾಗ ನಾವು ರಾಜ್ಕುಮಾರ್ ಪಿಕ್ಚರ್ ನೋಡಿದ್ರೆ ನಾವು ರಾಜ್ಕುಮಾರ್ನಂಗೆ ಆಗ್ಬಿಡ್ಬೇಕು ಅಂತ ಅನ್ಕೊಂತೀವಿ. ಫಿಲಮ್ ಆ್ಯಕ್ಟ್ರುಗಳು ನೋಡಿದ್ರೆ ನಾವು ಹಂಗೆ ಆಗ್ಬಿಡ್ಬೇಕು ಅಂತ ಅನಿಸುತ್ತೆ, ಅಲ್ಲಿ ಸೇರೆ. ಆದರೆ ಅಧ್ಯಾತ್ಮದಲ್ಲಿ ನಾವು ಅವ್ರ ಹಾಗಾಗಬೇಕು, ಇವ್ರ ಹಾಗಾಗಬೇಕು ಅಂದ್ಕೊಳ್ಳೋದು ಇಟ್ಕೊಳಕ್ಕೆ ಹೋಗ್ಬಾರ್ದು. ಬಟ್ ಅವ್ರು ಹೇಗೆ ಮಾಡ್ತಾರೋ ಹಾಗಾದನ್ನು, ಒಳ್ಳೆಯದನ್ನು ನಾವು ಕಾಪಿ ಮಾಡಬೇಕು, ಕೆಟ್ಟದ್ದನ್ನು ಬಿಟ್ಬಿಡಬೇಕು. ಇದು ಆಮೇಲೆ ಇವರಿಗೆ ಅಮೇರಿಕನ್ ವಿದ್ಯಾಪೀಠದಿಂದ PhD ಪದವಿ ಕೊಟ್ಟಿದ್ರು. ಅದಕ್ಕೆ ಇವರಿಗೆ ಡಾಕ್ಟರ್ ಭಾಗವತ ಕುರ್ತಕೋಟೆ ಅಂತ ಇವರ ಹೆಸರಿದ್ದಿತ್ತು. ಇವರಿಗೆ ಹೆಂಡತಿ ಇದ್ರು, 2 ಹೆಣ್ಮಕ್ಳಿದ್ರು, ಒಬ್ಬ ಗಂಡು ಮಗ ಇದ್ದ, ತಾಯಿ ಇದ್ಲು. ಮತ್ತು ಇವರು ಕೊನೆಯಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರೆ. ಹಾಗೂ ಒಂದು ಮಠದ ಶಂಕರಾಚಾರ್ಯರು ಕೂಡ ಆಗ್ತಾರೆ ಇವರು. ಮತ್ತು ಅವರು ನಾಸ್ತಿಕಕ್ಕೆ ಬಂದು ಅನೇಕ ಚಳುವಳಿ ಮಾಡ್ತಾರೆ.
ಕೊನೆಗೆ ಇಲ್ಲಿ ಒಂದು ಕಡೆ ಸಿಕ್ಕಾಕೊಂಡ್ಬಿಡ್ತಾರೆ ಇವರು. ಗೌರ್ಮೆಂಟ್ ಇದರಲ್ಲಿ ಯಾವುದರಲ್ಲೂ ಸಿಕ್ಕಾಕೊಂಡ್ಬಿಟ್ಟು ಇವ್ರನ್ನ ಅರೆಸ್ಟ್ ಮಾಡಿ ಏನೇನೋ ಮಾಡೋದಕ್ಕೆ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ಆಗ ಇವರು ಮಹಾರಾಜರ ದೇಹ ಬಿಟ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಆಗ ಇವ್ರನ್ನ ಕರೆಸ್ತಾರಲ್ಲಿಗೆ. ಅವಾಗ ಇವ್ರಿಗೆ ಏನೋ ಒಂದು ಶಿಕ್ಷೆ ಆಗಬೇಕಾಗಿತ್ತು, ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ, ಗೊತ್ತಿಲ್ಲ ಅದು. ಪಾಪ ಇವ್ರು ಮಾಡಬೇಕು ಅಂತ ಮಾಡಿರಲ್ಲ, ಮಹಾರಾಜರನ್ನ ನೆನೆಸ್ಕೊಂಡೇ ಹೋಗ್ತಾರೆ ಇವರು. ಆದ್ದರಿಂದ ಇವರು ಗೆಟಾನ್ ಆಗ್ತಾರೆ, ಆಮೇಲೆ ಅವನ್ನೆಲ್ಲ ಬಿಟ್ಬಿಡ್ತಾರೆ ಅಂತ ಏನೋ ಹೇಳ್ತಾರೆ. ಮಹಾರಾಜರ ವಿಷಯ ಹೊರಟಿತ್ತಂದರೆ ಇವರ ಅಂತಃಕರಣದಲ್ಲಿ ಕಣ್ಣು ನೀರು ತುಂಬ್ಕೊತಾ ಇತ್ತಂತೆ. ಇಷ್ಟು ತರ್ಕ ಪ್ರವೀಣ ಪುರುಷರೇನೋ ನಿಜ, ಆದರೆ ಮಹಾರಾಜರ ಪ್ರೇಮದಲ್ಲಿ ಕರಗಿ ಹೋಗ್ತಾ ಇದ್ರು, ನಾಮದ ಅಖಂಡ ಅನುಸಂಧಾನ ಇಟ್ಕೊಂಡಿದ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಅವಸ್ಥಾತ್ರಯದ ವಿಚಾರ ಕೇಳಿದ ತಕ್ಷಣ ಮುಕ್ತರು ಅಂತ ಅನ್ಕೊಂತಾರಲ್ಲ, ಎಷ್ಟು ಸಾಧನೆ ಮಾಡೋದಿದೆ, ಕೇಳಿದ ತಕ್ಷಣ ಮುಕ್ತರಾಗ್ಬಿಟ್ರೆ ಇನ್ಯಾತಕ್ಕೆ. ಆದ್ದರಿಂದ ಇವ್ರದ್ದು ಅಷ್ಟು ಸಾಕು. ಮತ್ತು ಅದನ್ನು ಹಿಂದೆ ಬೇಕಾದಷ್ಟು ಕೆಲವು ಕಡೆ ಹೇಳಿದ್ದೀವಿ ನಾವು. ಹಾಗೆ ಮಹಾರಾಜರ ವಿಚಾರ ಏನಾದರೂ ಕೇಳಿದ್ರೆ ಇವ್ರನ್ನ ಕೇಳ್ತಾ ಇದ್ರಂತೆ, ಮಹಾರಾಜರ ವಿಚಾರ ಏನಾದರೂ ಹೇಳು ಅಂತ ಅಂದ್ಬಿಟ್ಟು. ಯಾಕೆಂದರೆ ಕೊನೆಯಲ್ಲಿ 9 ವರ್ಷ ಇವ್ರ ಜೊತೆಲಿ ಇದ್ದವರು. ಈಗ ನೆಕ್ಸ್ಟ್ ಬೇರೆಯವ್ರದಕ್ಕೆ ಹೋಗೋಣ. ಗಣಪತರಾವ್ ಧಾಮಾಲೆ ಅಂತ ಇವರು ಮಹಾರಾಜರ ದೇಹ ಬಿಟ್ಟ ಮೇಲೆ 40 ವರ್ಷಗಳ ಕಾಲ ಗೋಂದಾವಳಿಯಲ್ಲಿ ವ್ಯವಸ್ಥೆಯನ್ನು ಈ ಒಬ್ಬನೇ ಮಹಾಪುರುಷ ನೋಡಿಕೊಂಡಂತೆ. ದೇಹ ಬಿಟ್ಟ ಮೇಲೆ ಅವ್ರದ್ದು ಏನೇನು ಪದ್ಧತಿ ಇದೆಯೋ ಅದನ್ನೆಲ್ಲ ಹಾಗೆ ನಡೆಸ್ಕೊಂಡು ಬಂದರು ಇವರು. ಈ ಹೆಸರುಗಳೇನು ಇಟ್ಕೋಬೇಕಾಗಿಲ್ಲ, ನಮ್ಗೆ ಅದು ಇಂಪಾರ್ಟೆಂಟಾಗಿ ಏನೇನು ನಾವು ಕಲ್ತ್ಕೊಳ್ಳೋದಿದೆ ಅದನ್ನು ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಮತ್ತೊಂದು ಸಾರಿ ಇವರಿಗೆ ಕಾಶಿ ಯಾತ್ರೆ ಮಾಡೋಕ್ಕೆ ಹೇಳಿದ್ರು ಮಹಾರಾಜರು, ನೀನು ಕಾಶಿ ಯಾತ್ರೆ ಮಾಡಿಬಿಟ್ಟು ಬಂತ. ಮತ್ತು ಅವ್ರ ಹೆಂಡತಿಗೆ ಪೈಲ್ಸ್ ಪ್ರಾಬ್ಲಮ್ ಇತ್ತು. ಈ ಪೈಲ್ಸ್ ಪ್ರಾಬ್ಲಮ್ ಇದ್ದರೆ ನಾನು ಹೇಗೆ ಮಾಡೋದು, ನನ್ನ ಹೆಂಡ್ತಿನ ಕರ್ಕೊಂಡು ಕಾಶಿ ಯಾತ್ರೆ. ಆಗಿನ ಕಾಲದಲ್ಲಿ ವರ್ಷಗಟ್ಟಲೆ ಆಗ್ತಾ ಇತ್ತು, ನಡ್ಕೊಂಡು ಹೋಗಬೇಕು, ಗಾಡಿಗಳಲ್ಲಿ ಹೋಗಬೇಕು, ಕಷ್ಟ ಇರ್ತಾ ಇತ್ತು. ಕೊನೆಗೆ ಆವಾಗ ಅವರು ಕೇಳಿದ್ರಂತೆ ಹೆಂಗೆ ಹೋಗೋದು ಅಂತ. ಕೊನೆಗೆ ಇವರಿಗೆ ಭಯ, ಪೈಲ್ಸ್ ತೊಂದರೆ ಅಂತ. ಕೊನೆಗೆ ಅವರು ಒಂದು ಸಾರಿ ಹೇಳ್ತಾರೆ, ಹೋಗಿ ನಿಮಗೇನು ಆಗೋದಿಲ್ಲ ಅಂತ. ಕೊನೆಗೆ ಅವರು ಹೆಂಡತಿ ಹೋಗೋಕ್ಕೆ ರೆಡಿ ಆಗ್ತಾರೆ. ಗಾಡಿನಲ್ಲಿ ಕೂತಿದ್ದಾಗ ಇವರು 50 ರೂಪಾಯಿ ಕೊಡ್ತಾರೆ ಅವ್ರ ಕೈಗೆ ಮಹಾರಾಜರು. ಅವ್ರ ಕೈ ಕೊಟ್ಬಿಟ್ಟು 50 ರೂಪಾಯಿನಲ್ಲಿ ನೀವು ಕಾಶಿ ಯಾತ್ರೆ ಮುಗಿಸ್ಕೊಂಬನ್ನಿ ಅಂತ. ಕೊನೆಗೆ ಅವರ ಹೆಂಡತಿ ಮೈ ಮೇಲೆ ಇದ್ದಿದ್ದ ಒಡವೆಗಳು ಅವ್ರೇನು ಅಂದ್ಕೊಂಡ್ರು, 50 ರೂಪಾಯಿ ಕೊಟ್ಟರೆ ನಾನು ಏನಪ್ಪ ಮಾಡಿಸ್ಲಿ, ಅಲ್ಲಿ ಹೋಗಿದ್ದೆ ಹಿರಿಯರಿಗೆಲ್ಲ ತಿಥಿ ಮಾಡಿಸ್ಬೇಕು, ಬ್ರಾಹ್ಮಣರಿಗೆ ಅನ್ನದಾನ ಮಾಡಿಸ್ಬೇಕು, ದಕ್ಷಿಣೆ ಕೊಡಬೇಕು, 50 ರೂಪಾಯಿನಲ್ಲಿ ಏನು ಮಾಡಲಿ, ಮಹಾರಾಜರು 50 ಕೊಡ್ತಾ ಇದ್ದಾರೆ, ಹೋಗ್ಲಿ ನನ್ನ ಹೆಂಡತಿ ಮೇಲೆ ಒಡವೆ ಇದೆಯಲ್ಲ ಅದನ್ನು ಮಾರ್ಕೊಂಡಾದರೂ ಮಾಡ್ಕೋಣ ಅಂದ್ಕೊಂಡ್ರಂತೆ. ಮಹಾರಾಜರು ಅದನ್ನು ಅಲ್ಲೆಲ್ಲ ಕಳ್ಕಾಕಿರ್ತಾರೆ, ನಿಮ್ಮ ಹೆಂಡತಿ ಮೇಲಿರೋ ಒಡವೆ ಎಲ್ಲ ಕಳ್ಸಿಕೊಟ್ಬಿಡಿ ಅವ್ರಿಗೆ ಅಂದ್ರಂತೆ. ಪಾಪ ಏನು ಇಲ್ಲದೆ ಪಾಪ ಕಳ್ಸಿಕೊಟ್ರವರು. ಕೊನೆಗೆ ನಿಮ್ಮ ಮಗಳದು ಸರ ಏನೋ ಇತ್ತಂತೆ, ಅದರಲ್ಲಾದರೂ ಮಾಡ್ಕೋಣ ಅಂತ ಇವ್ರ ಮನಸ್ಸಿನಲ್ಲಿ ಬಂದಿದ್ದ ತಕ್ಷಣ ಮಹಾರಾಜರು ನಿಮ್ಮ ಮಗಳದು ಬೇಡ ಕಳ್ಸಿಕೊಟ್ಬಿಡಿ ಅವ್ರಿಗೆ ಅಂದ್ರಂತೆ. ಆಮೇಲೆ ಅವರ ಹೆಂಡತಿಗೆ ಒಂದು ಸೆರಗಿನಲ್ಲಿ ಏನೋ ಕೊಟ್ಟು ಅದನ್ನು ಕಟ್ಟಿಟ್ಕೊಳಮ್ಮ, ನೀವು ಬರೋವರೆಗೂ ಬಿಚ್ಚಬೇಡ ಅಂತ ಹೇಳಿ ಕೊಟ್ಟು ಕಳಿಸೋದ್ರಂತೆ. ಇಷ್ಟೇ. ಕೊನೆಗೆ ಅವರಲ್ಲಿ ಆಮೇಲೆ ಅವ್ರಿಗೊಂದು ಲೆಟ್ರ್ ಕೊಟ್ಟಿದ್ರಂತೆ. ಆ ಲೆಟ್ರ್ನಲ್ಲಿ ಬರೆದಿದ್ದಾರೆ, ಇವ್ರಿಗೆ ಯಾರು ಒಂದು ಪೈಸಾ ಕೂಡ ಕೊಡಬೇಡಿ ಅಂತ ಬರೆದಿದ್ದಾರೆ. ಇಷ್ಟು ಮಹಾರಾಜರದು. ಕೊನೆಗೆ ಇವರು ಕಾಶಿ ಯಾತ್ರೆ ಹೋಗ್ತಾರೆ, ಎಲ್ಲೂ ಏನು ಕಷ್ಟ ಆಗಲ್ಲ. ಅವ್ರ ಹೆಂಡತಿಗೆ ಪೈಲ್ಸ್ ಪ್ರಾಬ್ಲಮ್ ಕಿಂಚಿತ್ತಿರಲ್ಲ, ವಾಪಸ್ ಬರ್ತಾರೆ. ಬಂದ ಮೇಲೆ ಮತ್ತೆ ಪೈಲ್ಸ್ ಪ್ರಾಬ್ಲಮ್ ಶುರುವಾಗುತ್ತೆ. ಅವ್ರು ಅಂದ್ಕೊಂಡಂಗೆ ಎಲ್ಲ ಕಡೆ ತುಂಬ ಚೆನ್ನಾಗಾಗುತ್ತೆ. ಇದು ಮಹಾರಾಜರು ಮತ್ತು ಸಿದ್ಧ ಪುರುಷರ ಲಕ್ಷಣ ಹೀಗಿರುತ್ತೆ. ನಾವು ಅವ್ರ ಮಾತು ಕೇಳಬೇಕಷ್ಟೆ, ಕೇಳೋದಿಲ್ಲ, ನಮಗೆ ನಂಬಿಕೆ ಇರಲ್ಲ ಅವ್ರ ಮೇಲೆ, ಹೀಗಿರುತ್ತೆ. ಅದಕ್ಕೆ ಬಂದಮೇಲೆ ಅವ್ರು ಹೇಳ್ತಾರೆ, ಭೋಗವನ್ನು ಭೋಗಿಸ್ಲೇಬೇಕು. ಭೋಗ ಅಂತಂದರೆ ಪ್ರಾರಬ್ಧ. ಸುಖ ಆಗಲಿ ದುಃಖ ಆಗಲಿ ನಾವೇ ಅನುಭವಿಸ್ಬೇಕು. ಇದನ್ನು ಪೋಸ್ಟ್ಪೋನ್ ಮಾಡ್ಬೋದು ಅಷ್ಟೇ. ಮಹಾರಾಜರು ಅದನ್ನು ನೀನು ಕಾಶಿಯಾತ್ರೆ ಹೋಗೋವರೆಗೂ ಪೋಸ್ಟ್ಪೋನ್ ಮಾಡಿಟ್ಟಿದ್ರು, ಮತ್ತು ಬಂದಮೇಲೆ ತಿರ್ಗಿ ಅವಳೇ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ಮಹಾರಾಜರು ಸಮಾಧಿಸ್ಥರಾದ ಮೇಲೆ ಮೊದಲನೇ 2 ವರ್ಷ ಬ್ರಹ್ಮಾನಂದರು ಸ್ವತಃ ಬಂದು ಉತ್ಸವದ ಪದ್ಧತಿ ಹಾಕ್ಕೊಡ್ತಾರೆ. ಬ್ರಹ್ಮಾನಂದರು ಬ್ರಹ್ಮಚೈತನ್ಯರಿಗೆ ರೈಟ್ ಹ್ಯಾಂಡ್ ಇದ್ದಂಗೆ. ಮತ್ತು ಅವ್ರು ಹೇಳಿದ್ದಾರೆ, ಶಿಷ್ಯರಲ್ಲಿ ಬ್ರಹ್ಮಾನಂದರು ಅತ್ಯಂತ ಉತ್ತಮವಾದ ಶಿಷ್ಯ. ಕಂಪೇರ್ ಮಾಡಿದ್ರು, ಜ್ಞಾಪಕ ಇದೆಯಾ? ಸಮರ್ಥ ರಾಮದಾಸರ ಶಿಷ್ಯರು ಒಬ್ಬರಿದ್ದರು, ಕಲ್ಯಾಣ ಅಂತ. ಅವ್ರ ಥರ
ಈ ಬ್ರಹ್ಮಾನಂದರು ಅಂತ ಹೊಗಳ್ತಾ ಇದ್ದರು. ಅವರು ಬಂದು ಎಲ್ಲ ಹಾಕ್ಕೊಟ್ರಂತೆ. ಅದರ ಪ್ರಕಾರ ಇವರು ಗಣಪತಿ ರಾವಣ್ಣವರು ನಡೆಸ್ಕೊಂಡು ಹೋದ್ರಂತೆ. ಆಶ್ಚರ್ಯ ಏನು ಅಂದರೆ 4 ವರ್ಷಗಳ ನಂತರ ಒಂದು ಸಾರಿ ಬ್ರಹ್ಮಾನಂದರು ಮಹಾರಾಜರು ಇದ್ದಾಗ ಈ ಗಣಪತಿ ಇವರಿಗೆ ಹೇಳಿದ್ರಂತೆ, ನಿಮ್ಮ ಮನೆಗೆ ಬಂದಿದ್ದೆ ನಾನು, ರೊಟ್ಟಿ ಉಪ್ಪು ರೊಟ್ಟಿ ತಿಂತೀನಿ ಅಂತ ಹೇಳಿದ್ರಂತೆ. ಆದರೆ ಅವರು ದೇಹ ಬಿಟ್ಬಿಟ್ರು. ಅದೊಂದು ಬ್ಯಾಲೆನ್ಸ್ ಉಳಿದಿತ್ತು, ಅವ್ರ ಮನಸ್ಸಿನಲ್ಲಿ ಇತ್ತು, ಗಣಪತಿ ರಾವ್ ಅವರ ಮನಸ್ಸಿನಲ್ಲಿ. ಕೊನೆ ಒಂದು ಸಾರಿ ಬ್ರಹ್ಮಾನಂದರು ಬಂದಿದ್ದೆ, ನೆನಪಿದೆಯಾ, ನಾನು ನಿಮ್ಮ ಮನೆಯಲ್ಲಿ ಉಪ್ಪಿನ ರೊಟ್ಟಿ ತಿಂತೀನಿ ಅಂತ ಹೇಳಿದ್ದೆ, ನಾನು ಬಂದಿದ್ದೀನಿ, ಇವಾಗ ನಾನು ಕೊಡು ಅಂದ್ರಂತೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಬ್ರಹ್ಮಚೈತನ್ಯರು ಹೇಳಿದ್ದಿದ್ದು, ಅವ್ರ ಶಿಷ್ಯರು ಬ್ರಹ್ಮಾನಂದರು ಬಂದು ಇದನ್ನು ಕೇಳ್ತಾ ಇದ್ದಾರೆ. ಅಲ್ಲಿ ಬಂದದ್ದು ಮಾತು ಕೊಟ್ಟಿದ್ದಿದ್ದು ನಡೀತು. ಅದಕ್ಕಿಂತ ಹೆಚ್ಚಾಗಿ ಗುರು ಶಿಷ್ಯರ ಅಂತಃಕರಣ ಹೇಗಿರಬೇಕು ಅನ್ನೋದು ಇದರಿಂದ ಕಲ್ತ್ಕೋಬೇಕು. ಇಲ್ಲಿ ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ. ಗುರುವಿನ ಅಂತಃಕರಣದಲ್ಲಿ ಏನಿರುತ್ತೋ ಶಿಷ್ಯನಿಗೆ ಗೊತ್ತಾಗುತ್ತೆ ಅಂತಾರೆ. ಹಾಗೆ ಈ ರೀತಿ ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಹೀಗೆ ಹೇಳ್ತಾರಲ್ಲ, ಹಾಗೆ ಈ ಥರ. ಮತ್ತು ಲೋಕಮಾನ್ಯ ತಿಲಕರು ಇವ್ರಿಗೆ ತುಂಬ ಚೆನ್ನಾಗಿ ಪರಿಚಯ ಆಗಿದ್ದರಂತೆ. ನಮಗೆಲ್ಲ ಗೊತ್ತಿದೆ ಲೋಕಮಾನ್ಯ ತಿಲಕರು. ಮುಂದೆ ಮುನ್ಸಿಪಲ್ ಕೌನ್ಸಿಲರ್ ಆಗ್ತಾರೆ ಇವರು, ಯಾರೋ ಈ ಗಣಪತಿ ರಾವಣ್ಣವರು. ಅಷ್ಟಾದರೂ ಕೂಡ ಒಂದು ಸಾರಿ ಈ ಗೋಂದವಳಿಯಲ್ಲಿ ಬರಗಾಲ ಬಂದು ಅಲ್ಲಿರೋ ಹಸುಗಳಿಗೆಲ್ಲ ಮೇವು ಸಿಗದೆ ಪ್ರಾಬ್ಲಮ್ ಆದಾಗ ಇವರು ಭಿಕ್ಷಾ ಪಾತ್ರ ಇಟ್ಕೊಂಡು ಅಷ್ಟು ದೊಡ್ಡ ಪೋಸ್ಟ್ ಕೌನ್ಸಿಲರ್, ಮುನ್ಸಿಪಲ್ ಕೌನ್ಸಿಲರ್, ಇವಾಗಿನ ಏನಂತಾರೋ ಗೊತ್ತಿಲ್ಲ, ಅದನ್ನು ಏನಂತಾರೋ ಏನಾದರೂ ಇಟ್ಕೊಳ್ಳಿ, ದೊಡ್ಡ ಪೋಸ್ಟ್ ಒಂದು ಗೌರ್ಮೆಂಟ್ ಪೋಸ್ಟು. ಆದರೂ ಕೂಡ ಇವರು ಭಿಕ್ಷೆ ಎತ್ತಕ್ಕೆ ಹೋದರು ಅಂತ ಹೇಳ್ತಾರೆ. ಅಂದರೆ ಅಹಂಕಾರ ಇರಬಾರ್ದು, ಸಿಂಪ್ಲಿಸಿಟಿ ಇರಬೇಕು. ನಾನು ಅಹಂಕಾರ ಹೋಗಿದ್ದರೆ ಇವೆಲ್ಲ ಸಾಧ್ಯ ಆಗುತ್ತೆ. ಮತ್ತು ಇವರೇನು ಮುಕ್ತರಾಗಲಿಲ್ಲ ಅಲ್ಲ, ಹೇಳಿದ್ದು ನಿಮಗೆ. ಮತ್ತು ಇವರು 5 ಜನರು ಪರಮಾರ್ಥ ಪಾರಾಯಣರಾಗಿರ್ತಾರೆ. ಇವ್ರಿಗೆ 5 ಜನ ಗಂಡು ಮಕ್ಕಳು, 5 ಜನ ಮಕ್ಕಳು ಕೂಡ ಆಧ್ಯಾತ್ಮದಲ್ಲೇ ಇರ್ತಾರೆ. ಅದರಲ್ಲಿ ಮೊದಲನೇ ಮಗನ ಹೆಸರು ರಾಮಕೃಷ್ಣ ಧಾಮಲೆ ಅಂತ. ಇವರಿಗೆ ಬ್ರಹ್ಮಚೈತನ್ಯರನ್ನ 16ನೇ ವರ್ಷದಲ್ಲಿ ಭೇಟಿಯಾದಾಗ ನಾಮದ ರುಚಿ ಹತ್ತುತ್ತಂತೆ. ಇವರು ತೀರ್ಕೊಳ್ಳೋದಕ್ಕೆ 12 ಗಂಟೆ, ಇವರು ದೊಡ್ಡ ಮಗ ಚೆನ್ನಾಗಿ ನಾಮಸ್ಮರಣೆ ಮಾಡ್ತಾ ಇದ್ರಂತೆ. ಇವರು ದೇಹ ಬಿಡೋದಕ್ಕೆ 12 ಗಂಟೆ ಪ್ರಜ್ಞೆ ಇರಲಿಲ್ಲಂತೆ. ಮತ್ತು ಪ್ರಾಣ ಹೋಗೋಕ್ಕೆ 1 ಗಂಟೆ ಮೊದಲು ದೊಡ್ಡ ದನಿಯಿಂದ ತಾರಕ ಮಂತ್ರ ಜಪ ಮಾಡ್ತಾ ಅಲ್ಲಿದ್ದವರೆಲ್ಲ ಅದನ್ನು ಕೇಳಿದ್ರಂತೆ. ಇವರು ಜನರಿಗೆ ಅತ್ಯಂತ ಆಶ್ಚರ್ಯವಾಯಿತಂತೆ. ನಾಮದ ಸತ್ಯ ಏನಿರುತ್ತದೆ ಎಂಬುದರ ಇವರು ಉದಾಹರಣೆಯಿಂದ ತಿಳಿಬೇಕು. ನೋಡಿ, ಅವರು 12 ಗಂಟೆ ಕೋಮದಲ್ಲಿದ್ದರು. ಕೊನೆಯಲ್ಲಿ 1 ಗಂಟೆ ಮತ್ತೆ ಪ್ರಜ್ಞೆ ಬಂದು ಇವರು ಜೋರಾಗಿ ಆ ರಾಮನಾಮ ಜಪವನ್ನು ಹೇಳಿಕೊಂಡು ಪ್ರಾಣ ಬಿಟ್ಟರು ಅಂತ. ಸೊ ಸಾಧನೆ ಸರಿಯಾಗಿ ಮಾಡಿದರೆ ಮುಕ್ತರಾಗ್ತಾ ಇದ್ದರೆ ಹಾಳಾಗಿ ಹೋಗಲಿ. ಕೊನೆಗೆ ನಮ್ಮ ಬಾಯಿನಲ್ಲಿ ರಾಮನ ನೆನಪು ಬರಬೇಕು. ಇದಾದರೂ ನಾವು ಸಂಪಾದನೆ ಮಾಡಿದ್ರೆ ಗೆಟ್ ಆನ್ ಆದ್ವಿ. ಇನ್ನು ಭೀಮರಾವ್ ಗಾಡಗೋಳಿ ಅಂತ, ಇವರು ಬ್ರಹ್ಮಾನಂದರ ಅಣ್ಣನ ಮಗ. ಇವರು ಬೆಳದಡಿ ಹತ್ರ ಇರೋ ನಮ್ಮ ಕರ್ನಾಟಕದಲ್ಲೇ. ಇವರು ಪಾರಮಾರ್ಥಿಕ ಕಾವ್ಯಗಳು ಮುಖ್ಯೋದ್ಗತವಾಗಿದ್ದವು. ಕಾವ್ಯ ಬರೆಯೋದು ಮಾಡೋದು. ಮಹಾರಾಜರು ಹೊರತು ಬೇರೆ ದೇವರೇ ಗೊತ್ತಿಲ್ಲ ಇವರಿಗೆ. ಇವರು 80 ವರ್ಷ ಇದ್ರಂತೆ. ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಿಸ್ತಿನಿಂದ ಮಾಡ್ತಾ ಇದ್ರಂತೆ, ಅಷ್ಟು ವಯಸ್ಸಾದರೂ. ಕೊನೆಗೆ ಇವರು ಕ್ಯಾನ್ಸರ್ ಬಂದು ಹೋಗ್ತಾರೆ. ಇನ್ನು ಡಾಕ್ಟರ್ ಪಾತರ್ಕರ್ ಅನ್ನೋ ಇವರೊಬ್ಬರು. ಇವರೆಲ್ಲ ಇವರ ಥರ ವಿಚಾರಗಳು. ಮಹಾರಾಜರ ಹೆಸರು ಹೇಳ್ಕೊತಾನೆ ಪ್ರಾಣ ಬಿಟ್ರಂತೆ. ಪ್ರಾಣ ಬಿಡುವಾಗ ಇದು ಇಂಪಾರ್ಟೆಂಟು. ಮತ್ತು ವೈದ್ಯ ಕಾಸೆಂಗಾವ್ಕರ್ ಅಂತ ಇವರೊಬ್ಬರು. ಇವರು 13 ಕೋಟಿ ಜಪ ಮಾಡಿರ್ತಾರೆ. ಎಷ್ಟು ವರ್ಷ ಹಿಡಿಸುತ್ತೆ ಗೊತ್ತಾ ಇವ್ರಿಗೆ ಹಿಡಿಸಿದ್ದು? 25 ವರ್ಷ ಹಿಡಿಸ್ತು. ಲೆಕ್ಕ ಹಾಕೊಳ್ಳಿ ಸ್ವಾಮಿ, ಬರೀ ಜಪ ಮಾಡೋದಕ್ಕೆ 25 ವರ್ಷಗಳ ಕಾಲ ಹಿಡಿಸಿದೆ. ನಾವು 13 ವರ್ಷ ಆಗುತ್ತೆ ಅಂದ್ಕೊಂಡಿದ್ವಿ. ಐ ಡೋಂಟ್ ಥಿಂಕ್ ಸೊ. 25 ವರ್ಷ ಬೇಕಾಗ್ಬೋದು. ಏನಾದರೂ ಇರಲಿ, 13 ಕೋಟಿ ಜಪ ಮಾಡಿದ್ರೆ ದೇವರು ಉಪನಿಷತ್ನಲ್ಲಿ ಹೇಳಿರೋ ಮೋಕ್ಷವನ್ನು ಕೊಡ್ತಾನೆ ಅನ್ನೋದು ಗ್ಯಾರಂಟಿ. ಅನ್ನೋದು ಕೊನೆಗೇನಾಯಿತು, 13 ಕೋಟಿ ಆಗೋಯ್ತು.
ಇವರಿಗೆ ಅನುಮಾನ ಬಂತು, 13 ಕೋಟಿ ನಾನು ಮಾಡಿದ್ದೀನಿ, ನನಗೆ ಯಾಕೆ ದೇವರು ಕಾಣಿಸ್ಲಿಲ್ಲ, ರಾಮನ ದರ್ಶನನೂ ಕೊಡಲಿಲ್ಲ ಅಂತ ಇವ್ರ ಮನಸ್ಸಿನಲ್ಲಿ ಆ ಒಂದು ಕಲ್ಪನೆ ಬಂದಿತ್ತು. ಮುಂದೆ ಅವರು ಒಂದು ದಿವಸ ಬೆಳಿಗ್ಗೆ ಧ್ಯಾನಕ್ಕೆ ಕುಳಿತಿದ್ದಾರೆ. ಮನಸ್ಸಿನಲ್ಲಿ ಯಾವುದೇ ವಿಚಾರ ಇಲ್ಲ, ಮನಸ್ಸು ಪೂರ್ಣ ಶಾಂತವಾಗಿತ್ತಂತೆ. ಅಷ್ಟರಲ್ಲಿ ಅವರಿಗೆ ತಾನು ದೇಹಕ್ಕಿಂತ ದೊಡ್ಡವನಾಗ್ತಾ ಸಂಪೂರ್ಣ ಜಗತ್ತನ್ನು ವ್ಯಾಪಿಸಿರುತ್ತೇನೆ ಎಂಬ ಅನುಭವ ಬಂತಂತೆ. ನೋಡಿ ಹೆಂಗಿದೆ. ಈಗ ನಾವು ಏನು ಹೇಳ್ತೀವೋ, ಚಿನ್ನವೇ ಒಡವೆಯನ್ನೆಲ್ಲ ವ್ಯಾಪಿಸಿದೆ, ನನ್ನ ನಿಜವಾದ ಸ್ವರೂಪವೇ ಪ್ರಪಂಚವನ್ನೆಲ್ಲ ವ್ಯಾಪಿಸಿದೆ, ನನ್ನ ನಿಜವಾದ ಸ್ವರೂಪ ಇದಲ್ಲ, ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ಅಂದರೆ ಆತ್ಮನೇ ಎಲ್ಲ ಕಡೆ ಇರೋದು, ಆತ್ಮನೇ ಇರೋದು ಅಂತ ಈ ಅನುಭವ ಬಂತು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ 13 ಕೋಟಿ ಮಾಡೋದು ಒಂದು. ಎರಡನೇದು, ಗುರುಗಳ ನಮಗೆ ಕೃಪಾ ಕಟಾಕ್ಷ ಬಿದ್ದಿರಬೇಕು. ಅದರ ಜೊತೆಗೆ ದೈವ ಅಂದರೆ ಆ ದೇವರ ಕರುಣಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಿರಬೇಕು. ಇವೆಲ್ಲ ಇಷ್ಟು ಸೇರಿಕೊಳ್ಳುತ್ತೆ. ಇನ್ನು ಹನುಮಂತರಾವ್ ಮಾಸ್ತರ್ ಅಂತ ಇವರು ಹಿಂದೆ ಮಹಾರಾಜರು ಬೇಕಾದಷ್ಟು ದೇವಸ್ಥಾನಗಳನ್ನೆಲ್ಲ ಕಟ್ಟಿಸಿದ್ರು. ಅದರಲ್ಲಿ ಇವರು ಒಬ್ಬರು ಮಹಾರಾಜರು ಮಂದಿರ ಸ್ಥಾಪನೆ ಮಾಡ್ತಾರೆ. ಇವರು ಕಾಂಚಿ ಸಮುದ್ರದಲ್ಲಿ ಅಂತ ಇವರು ಬ್ರಹ್ಮಚೈತನ್ಯ ಮಂದಿರ ಅಂತ ನನಗೆ ಹೆಸರು ಕೊಡ್ತಾರೆ. ಮಹಾರಾಜರು ದೇಹ ಬಿಟ್ಟ ಮೇಲೂ ಇವರು ಸಗುಣ ದರ್ಶನ ಇವರಿಗೆ ಆಗ್ತಾ ಇತ್ತಂತೆ. ಮಹಾರಾಜರು ದೇಹ ಬಿಟ್ಟ ಮೇಲೆ ಎಷ್ಟೋ ವರ್ಷಗಳವರೆಗೂ ಇವರಿಗೆ ಕಾಣಿಸ್ಕೊತಾ ಇದ್ರಂತೆ. ಅವರು ದೇಹ ಸಹಿತವಾಗಿ ಮಹಾರಾಜರು, ಇವರು ಸ್ಪೆಷಾಲಿಟಿ. ಇನ್ನು ನಾರಾಯಣಪ್ಪ ಕುಂದಗೋಳ ಹೆಸರುಗಳೇನು ಜ್ಞಾಪಕ ಇಟ್ಕೊಳ್ಳೋದು ಬೇಡ ನಮಗೆ. ಅವರಿಂದ ನಾವು ತಿಳ್ಕೊಬೇಕಾಗಿರೋದು ಏನು ತಿಳ್ಕೊಂಡ್ರೆ ಸಾಕು. ಇವರು ಗೋಂದಾವಳಿಯಲ್ಲಿ ಬಹಳಷ್ಟು ನಾಮಸ್ಮರಣೆ ಮಾಡಿ ರಾಮನು ನಿನ್ನಿಂದ ನಾಮದ ಪ್ರಚಾರ ಮಾಡಿಸ್ತಾನೆ ಅಂತ ಬ್ರಹ್ಮಚೈತನ್ಯರು ಹೇಳ್ತಾ ಇದ್ರಂತೆ. ಸರಿ ಅಂತ ಅಂದ್ಬಿಟ್ಟು ಅದರ ಪ್ರಕಾರ ಇವರು ಮಾಡ್ತಾರೆ. ಮುಂದಕ್ಕೆ ಬೇಕಾದಷ್ಟು ಪ್ರಚಾರ ಮಾಡ್ತಾರೆ ಇವರು. ಇನ್ನೊಬ್ಬರು ನಾನಾಚಾರ್ಯ ಅಂತಂದ್ಬಿಟ್ಟು ಇವ್ರ ಕುಟುಂಬದಲ್ಲಿ ಎಲ್ಲ ಪ್ಲೇಗ್ ಬಂದು ಸತ್ತೋಗ್ತಾರೆ. ಕೊನೆಗೆ ನಾನಾಚಾರ್ಯ ಅನ್ನೋ ಒಬ್ಬ ಮಗ ಇರ್ತಾನೆ. ಅವನ್ನ ಅವ್ರ ಅಜ್ಜಿ ಏನು ಮಾಡ್ತಾಳೆ, ಎಲ್ಲರೂ ಸತ್ತೋಗ್ತಾ ಇದ್ದಾರೆ ಅಂಥೇಳಿ ಒಂದು ಬಾವಿ ಹತ್ರ ಕರ್ಕೊಂಡೋಗಿ ಆ ಬಾವಿ ಜಗಲಿ ಮೇಲೆ ಕುಂಡ್ರಿಸ್ಬಿಟ್ಟು ಬಿದ್ದೋಗ್ಲಿ ಇವನು ಬಾವಿ ಒಳಗಡೆ ಅಂತ ಕಾದ್ಕೊಂಡು ಕೂತಿರ್ತಾಳೆ. ಅಷ್ಟರಲ್ಲಿ ಬೇರೆ ಒಬ್ಬರು ಅವ್ರನ್ನ ಹುಡುಗನ ಕರ್ಕೊಂಡೋಗಿ ಸಾಕ್ಕೊಂತಾರಂತೆ. ಇವರು ಸಂಸ್ಕೃತದ ಬಹಳಷ್ಟು ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ತಾತ್ಯಾ ಸಾಹೇಬರ್ ಕೇತೆಕರ್ ಅಂತ ಇವರೊಬ್ಬರು. ಇವರು ಬಾವು ಸಾಹೇಬರು ಅಂತ ಅವರ ಮಗ ಇವರು ಬಾವು ಸಾಹೇಬರು ತುಂಬ ಫೇಮಸ್ಸು. ಅವರು ಮಹಾರಾಜರ ಲೆಫ್ಟ್ ಹ್ಯಾಂಡ್ ಥರ ಇದ್ದುಕೊಂಡು ಬೇಕಾದಷ್ಟು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ವಲ್ಲ. ಅವರು ತಮ್ಮ ಪ್ರಪಂಚವನ್ನು ಶ್ರೀ ಮಹಾರಾಜರ ಚರಣೆಯಲ್ಲಿ ಸಮರ್ಪಣೆ ಮಾಡಿಬಿಟ್ಟಿದ್ರು. ಯಾರು? ತಾತ್ಯಾ ಸಾಹೇಬ ಬರೋರು. ಇವರು ಬಾಹು ಸಾಹೇಬ್ರವರ ಮಗ. ಈ ತಾತ್ಯಾ ಸಾಹೇಬ್ರವರು ಅವರ ಕೈಯಿಂದ 13 ಕೋಟಿ ಜಪದ ಸಂಕಲ್ಪ ಮಾಡಿಸ್ತಾರೆ. ಮಹಾರಾಜರು ಮಾಡ್ತಾರೆ. ಅವರು ಮತ್ತು ಇವರಲ್ಲಿ ನಮಗೆ ಬೇಕಾಗಿರೋದು ಮುಂದಿನ ಎಲ್ಲ ಜೀವನವನ್ನು ಅವರು ಕೇವಲ ಜಪ ಹಾಗೂ ಮಹಾರಾಜರ ಸೇವೆಯಲ್ಲೇ ಕಾಲ ಕಳೀತಾರೆ. ಇವರಿಗೆ ಒಬ್ಬ ಮಗ ಇರ್ತಾನೆ. ಆ ಮಗನಿಗೆ ತುಂಬ ಜ್ವರ ಬಂದಿರುತ್ತೆ. ಇವರು ಮನೆಯವ್ರಿಗೆ ಹೇಳ್ಬಿಡ್ತಾರೆ. ಡಾಕ್ಟರ್ ಹೇಳ್ತಾರೆ, ಇನ್ನು ನಾವು ಏನೂ ಮಾಡೋಕ್ಕಾಗಲ್ಲ, ಇನ್ನೇನಾದರೂ ನಿಮ್ಮ ಮಹಾರಾಜರ ಸೇವೆ ಅವ್ರನ್ನ ಉಳಿಸಿದ್ರೆ ಉಳಿಸ್ಬೋದು ಅಂತ. ನೋಡಿ, ಮಗ ಡೆತ್ ಬೆಡ್ ಮೇಲಿದ್ದಾನೆ. ಆದರೂ ಕೂಡ ಇವರು ಏನು ಹೇಳಿದ್ರು, ಅವ್ರ ಮನೆಯವ್ರನ್ನೆಲ್ಲ ಕರೆದುಬಿಟ್ಟು ಏನು ಮಾಡೋಕ್ಕಾಗಲ್ಲ, ನೋಡ್ಕೊತಾ ಇರಿ, ಬದುಕಿದ್ರೆ ಮಹಾರಾಜರು ಬದುಕಿಸ್ತಾರೆ, ಹೋದರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನಗೆ ಯಾರೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಒಂದು ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಅವರು ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರಂತೆ. ಕೊನೆಗೆ ಅವ್ರ ಸಾಧನೆ ಎಲ್ಲ ಮುಗಿದ ಮೇಲೆ ಬಂದರೆ ಜ್ವರ ಅಷ್ಟೊತ್ತಿಗೆ ಕಡಿಮೆನೂ ಆಗಿತ್ತಂತೆ. ಇದು ಅಂದರೆ ನಮಗೆ ಈ ನನ್ನ ಶರೀರದ ಮೇಲೆ, ಹೆಂಡತಿ ಮಕ್ಕಳು ಮನೆ ಮಠದ ಮೇಲೆ ಮೋಹ ಎಷ್ಟು ಕಡಿಮೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇವೆಲ್ಲ ನಮಗೆ ಹಿಂಟ್ಗಳು ಬರುತ್ತೆ. ಈಗ ಮಾಡೋದೇನು ಅಷ್ಟು ಸುಲಭ ಅಲ್ಲ.
ಸಾಧನೆ ಮಾಡಬೇಕು, ನಮಗೆ ದೇವರು ಬೇಕು, ಮೋಕ್ಷ ಬೇಕು ಅಂದಾಗ ಇವೆಲ್ಲ ಆಗತ್ತೆ. ಯಾರ ಮೇಲೆ ಸದ್ಗುರುಗಳ ಕೃಪೆ ಆಗುತ್ತದೆಯೋ ಅವರ ಪ್ರಪಂಚವೇ ಪರಮಾತ್ಮ ರೂಪ ಹೊಂದುತ್ತೆ. ಸದ್ಗುರುಗಳ ಕೃಪೆ ಆಗಬೇಕು. ಪರಮಾತ್ಮನು ಮತ್ತು ಸದ್ಗುರುಗಳ ಕೃಪೆ ಆದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಅವರು ವಿದ್ವಾನ್ರಾಗಿದ್ದರು. ವಿದ್ವಾಂಸರ ಇವರ ವಿಚಾರ ಹೆಂಗಪ್ಪ ಅಂದರೆ, ವಿದ್ವಾನ್ರಾಗಿದ್ದರು, ಆದರೆ ವಿದ್ವಾಂಸರಿಗೆಲ್ಲ ವಂದನೀಯರಾಗಿದ್ದರು. ಸಂಪತ್ತಿಲ್ಲ, ಶ್ರೀಮಂತರಾಗಿದ್ದರು. ಮುಂದಾಳುವಾಗಿರದೆ ಮಾರ್ಗದರ್ಶಕರಾಗಿದ್ದರು. ಯೋಗಿಗಳೇನಲ್ಲ, ಧ್ಯಾನ ಸಿದ್ಧರಾಗಿದ್ದರು. ಮಹಂತರಾಗಿರದೆ ವಿರಕ್ತರಾಗಿದ್ದರು. ನೋಡಿ, ಅವಿರಕ್ತಿ ಇತ್ತು. ಸನ್ಯಾಸಿಗಳೇನಲ್ಲ, ನಿಷ್ಕಾಮಿಗಳಾಗಿದ್ದರು. ಅದಾಗಬೇಕು. ಯಾವಾಗಲೂ ಹೇಳ್ತೀವಲ್ಲ, ಸನ್ಯಾಸ ಅಂದರೆ ಬಟ್ಟೆ ಹಾಕ್ಕೊಂಬಿಡೋದಲ್ಲ. ನಮ್ಮ ಮನಸ್ಸಿನಲ್ಲಿ, ಪ್ರಪಂಚದಲ್ಲಿ ಎಲ್ಲತ್ರಲ್ಲೂ ನಮಗೆ ದೂರದಿಂದ ಇದ್ದುಕೊಂಡು ಸಾಧನೆ ಮಾಡ್ತೀವಲ್ಲ, ಇದನ್ನು ನಿಜವಾದ ಸನ್ಯಾಸ ಅನ್ನೋದು. ಇವರು ಸನ್ಯಾಸಿಗಳೇನಾಗಿರಲಿಲ್ಲ, ಆದರೂ ಮಾಡೋ ಕೆಲಸಗಳೆಲ್ಲ ನಿಷ್ಕಾಮ ಕರ್ಮದಿಂದ, ಕರ್ಮಯೋಗದಿಂದ ಮಾಡ್ತಾ ಇದ್ರು. ಮತ್ತು ಸನ್ಯಾಸಿಗಳಾಗೆ ಇರ್ತಾ ಇದ್ರು, ಯಾವುದೂ ಅಂಟಿಸ್ಕೊಳ್ತಾ ಇರಲಿಲ್ಲ. ಹಾಗೂ ಯೋಗ ಮುಂತಾದವುಗಳ ಅಭ್ಯಾಸ ಮಾಡದೆ ಕೇವಲ ಶರಣಾಗತರಾಗಿ ಮಹಾರಾಜರೊಂದಿಗೆ ಏಕರೂಪರಾಗಿದ್ದರು. ಇಷ್ಟು ಇವರ ವಿಚಾರಗಳು. ಇದು ಇನ್ನು ಮಹಾರಾಜರ ಸಹಸ್ರಾರು ಸ್ತ್ರೀ ಪುರುಷರ ಭಗವಂತನ ನಾಮ ಕಚ್ಚಿರೋದು ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಕೆಲವು ಸ್ತ್ರೀಯರು ಮುಖ್ಯವಾಗಿ ಅವ್ರ ವಿಚಾರ ಇಲ್ಲಿ ಹೇಳ್ತಾರೆ. ನಮಗೆ ಗೊತ್ತಿದ್ದ ಹಾಗೆ ಅಡುಗೆ ಮಾಡೋದಕ್ಕೆ ಒಂದು 3 ಜನ ತಾಯಂದ್ರಿದ್ರಂತೆ. ಅವ್ರ ವಿಚಾರ ಸ್ವಲ್ಪ ಇಲ್ಲಿ ಹೇಳ್ತಾರೆ. ಅವರೆಲ್ಲ ಹೇಗೆ ದೇಹ ಬಿಟ್ಟರು, ಇವೆಲ್ಲ. ಅಧ್ಯಾತ್ಮ ಸಾಧನೆಯತ್ತ ಅತ್ಯಂತ ಸದ್ದುಗದ್ದಲವಿಲ್ಲದೆ ಮಾಡಬೇಕೆಂಬುದು ಮಹಾರಾಜರ ಕಟಾಕ್ಷವಾಗಿತ್ತು. ಈ ಕೆಲವರು ಏನು ಮಾಡ್ತಾರೆ, ಮಾಡೋದು ಸ್ವಲ್ಪ ಇದ್ದರೂ ಈ ಅಡ್ವರ್ಟೈಸ್ಮೆಂಟ್ ಇರುತ್ತೆ ನೋಡಿ, ಅದು ತುಂಬ ಇರುತ್ತೆ. ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದು, ಮಾಡೋದು ಅಷ್ಟರಲ್ಲೇ ಇರುತ್ತೆ. ಬೊಗಳುನ ಈ ಕಚ್ಚಲ್ಲ ಅಂತಾರಲ್ಲ, ಹಾಗೆ. ಆದರೆ ಮಹಾರಾಜರು ಯಾವತ್ತೂ ಒಳಗಡೆ ನಡ್ಕೊತಾ ಇರ್ಬೇಕು ಸಾಧನೆ ಅಂತ ಹೇಳ್ತಾರೆ. ಆದ್ದರಿಂದ ಮಹಾರಾಜರ ಅಡುಗೆ ಮನೆ ನೋಡ್ಕೊಳ್ತಿದ್ದ ಮುಕ್ತುಬಾಯಿ ಒಬ್ಬರು, ಇನ್ನೊಬ್ಬರು ಗಂಗೂತಾಯಿ ಅಂತ ಇವರು, ಮೂರನೇವರು ಬಾಹು ಸಾಹೇಬರ ಹೆಂಡತಿ ಕಾಶಿತಾಯಿ. ಈ 3 ಜನ, ಮುಕ್ತುಬಾಯಿ, ಗಂಗೂತಾಯಿ ಮತ್ತು ಬಾಹು ಸಾಹೇಬರು ಅಂತ ಹೇಳಿದ್ನಲ್ಲ, ಅವರು ಇವರು ಹೆಂಡತಿ ಕಾಶಿತಾಯಿ. ಇವರಿಬ್ಬರು ತಮ್ಮ ಮಕ್ಕಳು ಎಲ್ಲರನ್ನು ವಹಿಸ್ಬಿಟ್ಟು ಇವರು ಆಶ್ರಮದಲ್ಲೇ ಬಂದು ಇದ್ಕೊಂಡು ಸೇವೆ ಮಾಡ್ಕೊಂಡಿದ್ರು ಕೊನೆವರೆಗೂ ಅಂತ. ಅದಕ್ಕೋಸ್ಕರ ಇವರು. ಸೊ ಒಂದು ಸಾರಿ ಒಬ್ಬರು ಸಿಹಿ ತಿನ್ನಬೇಕು ಅಂತ ಆಸೆ ಪಡ್ತಾರೆ, ಅದನ್ನು ಮಹಾರಾಜರು ನೆರವೇರಿಸ್ತಾರೆ ಅಂತ ನಾವು ನೋಡಿದ್ದೀವಿ, ಗಂಗೂತಾಯಿಯನ್ನೇ ಅವರಿಗೆ. ಇದೆಲ್ಲ ಗೊತ್ತಿದೆ ನಮಗೆ. ಇಲ್ಲಿ ಆ ಥರದ್ದಲ್ಲ, ಇಲ್ಲಿ ಕೆಲವು ಬೇರೆ ವಿಚಾರ ಹೇಳ್ತಾರೆ. ಹೀಗೆ ಇವರು 3 ಜನನು ಕೆಲವು ಸ್ತ್ರೀಯರಲ್ಲಿ, ಮತ್ತು ಇವರು ನಾಮಸ್ಮರಣೆನೂ ಮಾಡ್ತಾ ಇದ್ರು, ಕೆಲಸನೂ ಮಾಡ್ತಾ ಇದ್ರು. ಹೀಗೆ ನಮ್ದೇನಾಗ್ಬಿಟ್ಟಿರ್ತದೆ ಅಂದರೆ, ಇಲ್ಲಿ ಯಾವ ಸೇವೆನೂ ಮಾಡೋದಿಲ್ಲ, ಸೆಲ್ಫಿಶ್ಗಳಾಗಿರ್ತೀವಿ, ಸೋಂಬೇರಿಗಳಾಗಿರ್ತೀವಿ, ಜೊತೆಗೆ ಸಾಧನೆನೂ ಮಾಡೋದಿಲ್ಲ. ಹೀಗಾಗ್ಬಿಡುತ್ತೆ ನಮ್ಮದು. ಹಂಗಾಗಬಾರ್ದು. ಆಶ್ರಮ ದೇವಸ್ಥಾನಗಳ ಸೇವೆನೂ ಮಾಡಬೇಕು, ಜೊತೆಗೆ ಸಾಧನೆನೂ ಮಾಡ್ಕೊತಾ ಹೋಗಬೇಕು, 2 ಕಡೆನೂ. ಇನ್ನು ಯಮುನಾಬಾಯಿ ಕೇತಕರ್ ಇವರು ಕೇತಕರ್ ಅವರ ಹೆಂಡತಿ. ಇವ್ರದ್ದು ಪಾರಮಾರ್ಥಿಕ ಬಹಳ ದೊಡ್ಡದಾಗಿತ್ತಂತೆ. ಮಹಾರಾಜರ ಹೆಂಡತಿ ಗಿರಿಜಾಬಾಯಿಯೊಂದಿಗೆ ಅವರ ತುಲನೆ ಮಾಡಬೇಕೆನಿಸುತ್ತದೆ. ತಮ್ಮ ಪತಿಯ ಜೀವನ ಪದ್ಧತಿಯೊಂದಿಗೆ ಸಂಪೂರ್ಣ ಸಮರಸವಾಗಿ ಶ್ರೀ ಮಹಾರಾಜರ ಜನರಿಗೆ ಉಣಲು ಹಾಕಲು ಯಮುನಾಬಾಯಿಯು ತಮ್ಮ ದೇಹವನ್ನು ಗಂಧದ ಕೊರಳಿನಂತೆ ಸವಿಸ್ತಾ ಇದ್ರು. ಇದು ಇಂಪಾರ್ಟೆಂಟು. ನಮ್ಮ ದೇಹನ ಹೆಂಗೆ ಸವಿಸ್ಬೇಕು? ಈ ಗಂಧದ ಕೊರಳು ಇರುತ್ತಲ್ಲ, ಎಷ್ಟೇ ಉಜ್ಜಿ ಅದು ಸವಿತಾ ಇರುತ್ತೆ, ಆದರೆ ಸುವಾಸನೆ ಕೊಡ್ತಾ ಇರುತ್ತೆ. ನಾವು ಜನಗಳ ಸೇವೆ, ಆಶ್ರಮ ಸೇವೆ, ದೇವರುಗಳ ಸೇವೆ ಹಾಗೆ ಮಾಡಬೇಕಂತೆ. ಮತ್ತು ಸಾಧನೆಯಲ್ಲಿ ಇದು ಒಂದು ಹಂತ ಇದೆ, ನಾವು ಇದನ್ನು ಸೇರಿಸ್ಕೊಂಡು ಮಾಡಬೇಕು. ಇದನ್ನೇ ಕರ್ಮಯೋಗ ಅಂತ ಹೇಳೋದು.
ಅನೇಕ ರೋಗಗಳು ಬರುತ್ತೆ ಅವರಿಗೆ. ಮಹಾರಾಜರು ನನಗೆ ಈಗ ಯಾವುದೇ ಅಪೇಕ್ಷೆ ಇರುವುದಿಲ್ಲ, ಈಗ ಒಂದು ಬೇಡಿಕೆ ಉಳಿದಿರುತ್ತೆ. ಅದೇನಪ್ಪ ಅಂತಂದರೆ ತಾತ್ಯಾ ಸಾಹೇಬರ ತೊಡೆ ಮೇಲೆ ತಲೆ ಇಟ್ಟು ಕೊನೆ ನಿದ್ರೆ ಮಾಡುವುದು ಅಂತ ಹೇಳ್ತಾ ಇದ್ದಾರಂತೆ. ಮಹಾರಾಜರು ಬಹಳ ಕಲ್ಯಾಣ ಮಾಡಿರ್ತಾರೆ, ಆದರೆ ನಿಯತಿಯು ಬೇರೆಯಾಗಿತ್ತು. ತಾತ್ಯಾ ಸಾಹೇಬರು ಮೊದಲು ಹೋದರು, ಆಮೇಲೆ ಇವರು ಹೋಗ್ತಾರೆ. ಹಾಗೆ ಯಮುನಾಬಾಯಿಯವರು ಮನೆಯಲ್ಲಿದ್ದರು. ಅವರಿಗೆ ಈ ಸಮಾಚಾರ ತಿಳಿದಾಗ ಅವರ ಬಾಯಿಂದ ಹೊರಟ ಶಬ್ದಗಳು ಮಹಾರಾಜರ ಇಚ್ಛೆ. ಅವರು ನನ್ನ ಮದುವೆ ಮಾಡಿ ಮನೆಗೆ ಕರೆದು ತಂದರು. ನನ್ನ ಪ್ರಪಂಚವನ್ನು ಅವರೇ ಮಾಡಿದರು. ಈ ಪ್ರಸಂಗವನ್ನು ಅವರೇ ತಂದಿರ್ತಾರೆ ನೋಡಿ. ಗಂಡನ ತೊಡೆ ಮೇಲೆ ಪ್ರಾಣ ಬಿಡಬೇಕು ಅಂದ್ಕೊಂಡಿದ್ಲು, ಆಗಲಿಲ್ಲ. ಇವ್ರಿಗಿಂತ ಮೊದಲು ಗಂಡನೇ ಹೋದರು. ಆದರೂ ಕೊರಗಬಾರ್ದು, ನಮ್ಮ ಕೈನಲ್ಲಿ ಏನೂ ಇಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ. ಮ್ಯಾನ್ ಪ್ರಪೋಸಸ್ ಆ್ಯಂಡ್ ಗಾಡ್ ಡಿಸ್ಪೋಸಸ್. ನಾವೇನೋ ಅನ್ಕೊತೀವಿ, ಅಲ್ಲಿ ಇನ್ನೇನೋ ಆಗುತ್ತೆ. ಅದಕ್ಕೋಸ್ಕರನೇ ಅಂದ್ಕೊಂಡಿದ್ದ ತಕ್ಷಣ ನಾವು ಹಂಗೆ ಆಗಬೇಕು ಅಂತ ಏನು ಅನ್ಕೋಬೇಕಾಗಿಲ್ಲ. ಇದು ತುಂಬ ಮುಖ್ಯ. ಹಂಗೆ ಅನ್ಕೊತ ಬರಬೇಕು. ಆದರೆ ಸರಿ ಆಗಲಿಲ್ವಾ, ನನ್ನ ಕೈನಲ್ಲಿ ಏನಿಲ್ಲ. ಯಾವುದು ನಮ್ಮ ಕೈನಲ್ಲಿ ಇದೆಯೇನೋ, ಯಾವುದೂ ಇಲ್ಲ, ಹಾಕಿ ತಗೋಬೇಕು. ಮತ್ತಲ್ಲಿ ಒದ್ದಾಡೋದು, ನಂತರ ಆಗಲಿಲ್ಲ ಅನ್ನೋದು, ನಂತರ ಆಗೋದಕ್ಕೆ ನಾನೇನಿದ, ಆ ಥರ ತಗೋಬೇಕಾಗತ್ತೆ ನೋಡಿ. ಹೇಗೆ ತಗೊಂಡ್ರವರು? ಆಸೆ ಇತ್ತು, ಬಟ್ ಹಂಗೆ ಆಸೆ ನೆರವೇರಲಿಲ್ಲ, ಪರವಾಗಿಲ್ಲ. ಮರುದಿವಸ ಬೇಟೆಯಾಗಲು ಬರುವ ಜನರಿಗೆ ಪದ್ಧತಿಯಂತೆ ಊಟ ಮಾಡಿ ಹೋಗಲು ಹೇಳುತ್ತಿದ್ದರು. ದೊಡ್ಡ ದೊಡ್ಡ ಸಾಧಕರನ್ನು ಲಜ್ಜಿತಗೊಳಿಸುವಂಥ ಅವರ ನಿಷ್ಠೆಯನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದರು. ಎಲ್ರಿಗೂ ಊಟ ಹಾಕಿ ಕಳಿಸ್ತಾ ಇದ್ದರು. ಜೊತೆಗೆ ಬೇರೆಯವರು ಸಾಧನೆ ಮಾಡೋದು ಇವರು ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಇವರು ಅಂತ ಹೇಳ್ತಾರೆ ನೋಡ್ರಿ. ಆ ಸೇವೆಗಳು ಮಾಡಿಕೊಂಡು ಅಷ್ಟು ಸಾಧನೆನೂ ಮಾಡ್ಕೊಂಡು ಹೋಗ್ತಾ ಇದ್ದರು. ಮುಂದೆ 1.25 ವರ್ಷ ಇದ್ದರು, ಆದರೆ ಅಖಂಡ ನಾಮಸ್ಮರಣೆಯಲ್ಲಿದ್ದರು. ದೊಡ್ಡ ದೊಡ್ಡ ಮಠಾಪತಿಥಿಗಳನ್ನು ಕೂಡ ಆಗ ವೇದಾಂತಿಗಳನ್ನು ಲಜ್ಜೆಗೊಳಿಸುವ ನಿಜವಾದ ಸಮಾಧಾನ ಅವರ ಹತ್ರ ಇರ್ತಾ ಇತ್ತು. ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಆದ್ದರಿಂದ ನಾವು ಮಾಡ್ತಾ ಇದ್ದರೆ ಆ ರೀತಿ ಇರಬೇಕು. ಕೊನೆಗೆ ಆ ಪರಮಾತ್ಮನು ಇಟ್ಟಂತಿರಬೇಕು, ಚಿತ್ತದಲ್ಲಿರಬೇಕು ಸಮಾಧಾನ. ಇದು ತುಂಬ ಇಂಪಾರ್ಟೆಂಟು. ನಮ್ಮ ಕುಲಕರ್ಣಿ ಸ್ವಾಮಿಗಳು ಒಂದು ಹೇಳ್ತಾ ಇದ್ರು, ಇಟ್ಟಂಗಿರ್ತೀನಿ, ಕೊಟ್ಟದ್ದನ್ನು ತಿಂತೀನಿ, ಕರ್ದಾಗ ಹೋಗ್ಬಿಡ್ತೀನಿ. ಎಷ್ಟು ಚೆನ್ನಾಗಿದೆ. ಸಿಂಪಲ್ ರೂಲ್ಸು, ಬಟ್ ಎಷ್ಟು ಕಷ್ಟ ಇದೆ. ನಮಗಿದು ಬರುತ್ತಾ ನೋಡ್ಕೋಬೇಕು. ನಾವು ಇವುಗಳನ್ನೆಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಹೇಳೋದು, ಸುಮ್ಮನೆ ಕೇಳಿಕೊಂಡು ಹೇಳೋದಕ್ಕಲ್ಲ. ಅಟ್ಲೀಸ್ಟ್ ಸ್ವಲ್ಪ ಆದರೂ ಇವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಮ್ಮ ಸಾಧನೆ ಮುಂದುವರಿಯುತ್ತೆ. ಇದೇ ರೀತಿ ಮಹಾರಾಜರ ಕೃಪಾ ಕಟಾಕ್ಷ ಹೀಗೆ ಪ್ರತಿಯೊಬ್ಬರ ಮೇಲೂ ಇತ್ತು. ಸೊ ನಾವು ಮಾಡಬೇಕಾಗಿರೋದೇನು ಅಂತಂದರೆ ನಾಮಸ್ಮರಣೆ ಬಿಡದಂಗೆ ಮಾಡ್ತಾ ಇರಬೇಕು. ಎಷ್ಟಾದರೆ ಅಷ್ಟು ನಮ್ಮ ಕೈನಲ್ಲಿ. ಕೂತ್ರೆ, ನಿಂತರೆ, ಎದ್ದರೆ, ಇವಾಗ ಇಷ್ಟೆಲ್ಲ ನಾವು ನೋಡಿದ್ಮೇಲೂ ಏನಪ್ಪ ಗೊತ್ತಾಗುತ್ತೆ ಸಾರಾಂಶ ಅಂತಂದರೆ, ಒಂದು ಕಡೆ ಪೂರ್ತಿ ನಾಮಸ್ಮರಣೆ ಮಾಡೋಕ್ಕಾದ್ರೆ ಮಾಡಿ, ಆಗದೇ ಇದ್ದರೆ ಸ್ವಲ್ಪ ವಿಚಾರ ಕೇಳೋದು, ಸ್ವಾಧ್ಯಾಯ ಮಾಡೋದನ್ನು ಮನನ ಮಾಡೋದು. ಯಾರು ತುಂಬ ಸ್ವಾಧ್ಯಾಯ ಮಾಡ್ತಾರೋ ಅವರು ಮಹಾರಾಜರು ಹೇಳ್ತಾ ಇದ್ರಂತೆ, ಜೊತೆಗೆ ಮನನ ಮಾಡಿ ಅಂತ. ಮನನೂ ಮಾಡಬೇಕು. ಸುಮ್ಮನೆ ಓದ್ತಾ ಇದ್ದರೂ ಏನು ಉಪಯೋಗ ಇರಲ್ಲ. ಈವನ್ ಶ್ರವಣ ಮಾಡಿದ್ದು ಕೂಡ, ಓದದ್ದು ಕೂಡ, ಸ್ವಾಧ್ಯಾಯ ಮಾಡಿದ್ದು ಮನನ ಮಾಡ್ತಾ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಇವರ ಎಲ್ಲ ಶಿಷ್ಯರನ್ನು ಎಣಿಸುವುದೆಂದರೆ ಆಕಾಶದಲ್ಲಿ ನಕ್ಷತ್ರಗಳನ್ನು ಎಣಿಸೋ ಹಂಗಾಗತ್ತೆ. ತುಂಬ ಕಷ್ಟ ಅದು. ಆದರೂ ಇವರೆಲ್ಲ ಧ್ರುವ ತಾರೆಗಳಿದ್ದಂಗೆ. ಅಂದರೆ ಈ ಕೆಲವರು ನಕ್ಷತ್ರಗಳು ನಮಗೆ ಫೇಮಸ್ ಆಗಿರುತ್ತಲ್ಲ, ಹಾಗೆ
ಆ ರೀತಿ ಇವರ ಜೀವನ ಚರಿತ್ರೆ ನೋಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಮಹಾರಾಜರು ದೇಹ ಬಿಡೋದಕ್ಕಿಂತ ಸುಮಾರು 1.5 ವರ್ಷಗಳ ಮುಂಚೆ ಅವರು ಏನೇನು ಮಾಡಿದ್ರು ಅಂತ ಅನ್ನೋದು ನಾವು ಅದನ್ನು ನೋಡಿದ್ದಾಗ್ಬಿಟ್ಟಿದೆ. ಇಲ್ಲಿಗೆ ಮಹಾರಾಜರ ಜೀವನ ಚರಿತ್ರೆ ಇದೆಲ್ಲ ಮುಗೀತು. ಸೊ ನಾನು ನೆಕ್ಸ್ಟು ಸೋಮವಾರ ಮತ್ತೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ, ಅಲ್ಲಿ ಆ ಥರ ನೋಡೋಣ. ಓಕೆ. ಸೊ ಇವತ್ತು ಈ ಸಾರಿ ನಾನು ಅಮೇರಿಕಾದಿಂದ ಬಂದಿದ್ದು ನಾನು ಒಬ್ಬನೇ, ಎಲ್ಲರೂ ಬರೋಕ್ಕಾಗಲಿಲ್ಲ. ನಾನು ಒಬ್ಬನೇ ಬಂದಿತ್ತು. ನನ್ನ ಮಿಸಸ್ಸು ಮತ್ತು ನಮ್ಮ ಸೊಸೆ ಮತ್ತು ಮಕ್ಕಳು ಎಲ್ಲ ಬರಬೇಕಾಗಿತ್ತು.